ಇಲ್ಲಿ ಕಾವ್ಯವಾಸ ಸ್ತೋತ್ರ ಈ ಸಮಯದಲ್ಲಿ ಕರ್ತನೆ ಇನ್ನು ಮಾತಾಡು, ನಿನ್ನ ದಾಸರ ಮಕ್ಕಳೆಲ್ಲರೂ ಬಲಗಳ ಸಹಾಯ ಮಾಡು. ವಿಶೇಷವಾಗಿ ಇದ್ದಿನ ಕರ್ತನೆ ಅಪ್ಪ, ವಾಕ್ಯದ ಭಾಗದಿಂದ ನಮ್ಮನ್ನು ಎಚ್ಚರಿಸಿ ಬಲಪಡಿಸಿ ಪ್ರೋತ್ಸಾಹ ಮಾಡಿರಿ ಕರ್ತನೆ. ವಾಕ್ಯದ ಸತ್ಯ ಗೂಢಾರ್ಥಕ್ಕೆ ಆಳಕ್ಕೆ ನಮ್ಮನ್ನು ನಡೆಸಿರಿ. ವಾಕ್ಯದಲ್ಲಿ ನೀವು ವಾಸ ಮಾಡ್ತೀರ, ವಾಗ್ದಾನದಲ್ಲಿ ನೀವು ನೆಲೆಸಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ನೀವು ಮಾತಾಡಿ ನಾವೆಲ್ಲರೂ ಬಲಗಳು ಕೃಪೆ ತೋರಿಸ್ಬೇಕಾಗಿ ಯೇಸು ನಾಮದಲ್ಲಿ ಬಿಡಿ ತಂದೆ, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ದಿನ ದೇವರ ವಾಕ್ಯದ ಕೆಲಸ ಏನು, ದೇವರ ವಾಕ್ಯ ಏನು ಮಾಡುತ್ತೆ ಅನ್ನೋದನ್ನು ನಾವು ತಿಳಿಸ್ಕೊಳ್ಳೋಣ. ಆಮೆನ್. ಮೊದಲನೇದಾಗಿ ಯೆಶಾಯನ ಗ್ರಂಥ 55ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಮುಂದೆ ಹೋಗೋಣ. ಯೆಶಾಯನ ಗ್ರಂಥ 55ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯ. ಮೈಕ್ ತಗೊಳ್ರಮ್ಮ, ಮೈಕ್ ಇಲ್ವಾ? ಬಿದ್ದು ಭೂಮಿಯನ್ನು ತೋಯಿಸಿ ಹಸುರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಆಮೆನ್. ಚಪಳ ದೇವರ ಮಹಿಮೆಗಾಗಿ, ಈ ವಾಕ್ಯಕ್ಕಾಗಿ ತುಂಬ ವಿಶೇಷವಾದಂತಹ ವಾಕ್ಯ ಭಾಗ. ಈ ವಾಕ್ಯದಲ್ಲಿ ಅನೇಕ ಆಶೀರ್ವಾದಗಳು ತುಂಬಿದೆ. ಈ ವಾಕ್ಯದಲ್ಲಿ ಬಿಡುಗಡೆ ಇದೆ, ಈ ವಾಕ್ಯದಲ್ಲಿ ಜೀವ ಇದೆ, ಈ ವಾಕ್ಯದಲ್ಲಿ ಕಟ್ಟುವಂತಿದೆ. ಈ ವಾಕ್ಯ ನಮ್ಮನ್ನು ಬದುಕಿಸುತ್ತೆ, ಈ ವಾಕ್ಯ ನಮ್ಮನ್ನು ನಡೆಸುತ್ತೆ, ವಾಕ್ಯ ನಮ್ಮನ್ನು ಕಾಪಾಡುವಂಥದ್ದಾಗಿದೆ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿರುತ್ತೆ, ಮಳೆಯ ಹಿಮವು ಆಕಾಶದಿಂದ ಬಿದ್ದು. ಆಮೆನ್. ಮಳೆ ಒಂದು ಶ್ರೀಮಂತಿಕೆಯನ್ನು ತೋರಿಸುವಂಥದ್ದಾಗಿದೆ. ಮಳೆ ಬಿದ್ದರೆ ಆಹಾರ ಈ ಭೂಮಿಯಲ್ಲಿ. ಆಮೆನ್. ಆ ಮಳೆಯಲ್ಲಿ ಬೆಳೆ ಆಗುವುದೊಂದಿದೆ, ಹಿಮದಿಂದ ಆಗುವಂಥ ಬೆಳೆಗಳು ಇದ್ದಾವೆ ಇಲ್ವಾ? ಈಗ ಉರುಳಿ ಯಾವುದರಿಂದ ಬೆಳೆ ಆಗುತ್ತೆ? ಮಳೆಯಿಂದನ ಮಂಜಿಂದನ? ಮಂಜಿಂದ. ಆಮೆನ್. ಕೆಲವು ಬೆಳೆಗಳು ಮಂಜಿಂದ ಆಗ್ತವೆ, ಕೆಲವು ಮರಗಳು ಗಿಡಗಳು ಮಂಜಿಂದ ಬೆಳೀತವೆ, ಕೆಲವು ಬೆಳೆಗಳು ಮಳೆಯಿಂದ ಬೆಳೀತವೆ. ಆಮೆನ್. ಇವೆಲ್ಲ ಉದ್ದೇಶ ಮಳೆ ಆಗಲಿ ಮಂಜಾಗಲಿ ಭೂಮಿಗೆ ಬಿದ್ದ ಮೇಲೆ ಆ ಬೆಳೆಯನ್ನು ಬೆಳೆ ಮಾಡಿ ವಾಪಸ್ ಹೋಗುವ ಹಾಗೆ ದೇವರ ವಾಕ್ಯ ಸಹ ಯಾರಿಗೆ ಏನು ಬೇಕೋ, ಆಮೆನ್, ದೇವರ ವಾಕ್ಯ ಯಾರಿಗೆ ಏನು ಬೇಕೋ ಅದನ್ನು ಕೊಟ್ಟು ಅದನ್ನು ನೆರವೇರಿಸಿ ಅದನ್ನು ಬಲಪಡಿಸಿ ನಡೆಸಿ ದೇವರ ವಾಕ್ಯ ಪರಲೋಕಕ್ಕೆ ಹೋಗುವಂಥದ್ದಾಗಿದೆ, ವ್ಯರ್ಥವಾಗಿ ಹೋಗೋದಿಲ್ಲ. ಇವತ್ತು ಎಷ್ಟು ಜನಕ್ಕೆ ವಾಗ್ದಾನಗಳು ಕೊಡಲ್ಪಟ್ಟಿದೆ? ಯಾರ ಹತ್ರ ಆದ್ರೂ ಇದೆಯಾ ವಾಗ್ದಾನ? ಆ ವಾಗ್ದಾನ ಇಟ್ಟು ನೀವು ಸ್ತೋತ್ರವನ್ನು ಮಾಡಬೇಕು. ಆಮೆನ್. ಪ್ರತಿ ವರ್ಷ ವಾಗ್ದಾನಗಳನ್ನು ತೆಗೆದುಕೊಳ್ತೀವಿ, ಅದನ್ನು ದೇವರ ನನಗಾಗಿ ಕೊಡಲ್ಪಟ್ಟಿದೆ ಅದಕ್ಕಾಗಿ ಸ್ತೋತ್ರ ಅಂತೇಳಿ ಆ ಸ್ತೋತ್ರಗಳನ್ನು ಹೇಳ್ತಾ ಅದರ ಆಜ್ಞೆಗಳು ಕೈಗೊಂಡು ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ಅಳವಡಿಸುವ ಹಾಗೆ ನೀವು ಪ್ರಾರ್ಥನೆ ಮಾಡುವಾಗ ವ್ಯರ್ಥವಾಗೋದಿಲ್ಲ ವಾಗ್ದಾನ. ಯಾವ ಉದ್ದೇಶಕ್ಕೋಸ್ಕರ ನಿನಗೂ ನಿಮ್ಮ ಮನೆಗೆ ಕೊಡಲ್ಪಟ್ಟಿದೆಯೋ ಅದು ಹಂಗೇ ಆಗುತ್ತೆ. ಹಲ್ಲೆಲೂಯಾ. ಈ ಸಭೆಗೆ ಕೊಡಲ್ಪಟ್ಟಂಥ ವಾಗ್ದಾನ ದೀರ್ಘ ಆಯುಷ್ಯ ಉಂಟಾಗುತ್ತೆ ಅಂತೇಳಿ. ಈ ವರ್ಷದಲ್ಲಿ ಯಾರು ಫೋನ್ ಮಾಡಿ ನನಗೆ ಈ ಥರ ಗಡ್ಡೆಗಳಿದ್ದಾವೆ, ಆಪರೇಷನ್ ಆಗ್ತದೆ, ಮತ್ತು ಏನೇನೋ ಆಗ್ತಾ ಇದೆ ಅಂತ ಹೇಳುವಾಗ ನನಗೆ ಮಾತ್ರ ಒಂದು ನಂಬಿಕೆ, ದೇವರೇ ನೀನು ವಾಗ್ದಾನ ಮಾಡಿದ್ದೇನೆಂದರೆ ಈ ಸಭೆಯಲ್ಲಿ ನಾನು ದೀರ್ಘ ಆಯುಷ್ಯ ಅನುಗ್ರಹ ಮಾಡ್ತೀನಿ ಅಂತೇಳಿ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ಈ ಸಭೆಯಲ್ಲಿ ಈ ವರ್ಷದಲ್ಲಿ ಅನೇಕರು ಮನೆಗಳು ಕಟ್ತಾರೆ ಅಂತೇಳಿ. ಹಲ್ಲೆಲೂಯಾ. ಆ ವಾಗ್ದಾನ ಇಟ್ಟು ನಾವು ಯಾವಾಗಲೂ ಸ್ತೋತ್ರ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಮುಂದೆ ಹೋಗಬೇಕು. ಕರ್ತನ ವಾಕ್ಯ ಹೇಳುತ್ತೆ, ತನ್ನ ಇಷ್ಟಾರ್ಥವನ್ನು, ಯಾರ ಇಷ್ಟಾರ್ಥವನ್ನು? ಕರ್ತನ ಇಷ್ಟಾರ್ಥವನ್ನು ನೆರವೇರಿಸದೆ ನಾನು ಉದ್ದೇಶಿಸಿದ್ದನ್ನು ಕೈಗೊಂಡದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಆಮೆನ್. ನಿಮ್ಮ ಕೈಗಳ ಮೇಲೆ ಕೆತ್ತಿ ಹೇಳ್ರಿ, ನಿಮ್ಮ ಕೊಡಲ್ಪಟ್ಟಂತಹ ವಾಗ್ದಾನ, ನಿಮಗೇನು ಕೊಡಲ್ಪಟ್ಟಿದೆಯೋ ವಾಗ್ದಾನ, ಆ ವಾಗ್ದಾನಕ್ಕಾಗಿ ಸ್ತೋತ್ರ ಅಂತ ಹೇಳ್ರಿ. ಒಂದು ಸೇವೆಗ ವಿಚಾರವಾಗಿ, ಕುಟುಂಬ ವಿಚಾರವಾಗಿ, ಬಿಸ್ನೆಸ್ ವಿಚಾರವಾಗಿ, ಅಥವಾ ನಿಮ್ಮನ್ನು ಕುರಿತಾಗಿ ಏನನ್ನ ಆರೋಗ್ಯ ವಿಚಾರವಾಗಿ
ಕರ್ತನು ವಾಗ್ದಾನ ಮಾಡಿದರೆ ಆ ವಾಗ್ದಾನ ನೆರವೇರಿಸೋದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ನೀನು ರೆಡಿಯಾಗಿರಬೇಕು, ಹೇಳಬೇಕು, ಈ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಬೇಕು ಅಂತೇಳಿ. ಕರ್ತನೇ, ನನ್ನ ಕುಟುಂಬದಲ್ಲಿ ನೆರವೇರಬೇಕು, ನನ್ನ ಸಭೆಯಲ್ಲಿ ನೆರವೇರಬೇಕು. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಆಮೆನ್, ಆಮೆನ್. ಹಾಲೆಲೂಯಾ. ಈ ವಾಕ್ಯ ಏನು ಮಾಡುತ್ತೆ? ವ್ಯರ್ಥವಾಗಿ ಹೋಗೋದಿಲ್ಲ ಅಂತೆ ವಾಪಸ್. ಈ ವಾಕ್ಯ ನಮ್ಮನ್ನ ಉಜ್ಜೀವನಗೊಳಿಸುತ್ತೆ, ಬದುಕುವಾಗೆ ಮಾಡುತ್ತೆ. ಆಮೆನ್. ನಂತರ ಅದಕ್ಕೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕೀರ್ತನೆಗಳು 1ನೇ ಅಧ್ಯಾಯದಲ್ಲಿ ಈ ಲೋಕದಲ್ಲಿರುವಂತಹ ಕೆಲವು ಪ್ಲೇಸ್ಗಳನ್ನು, ಜಾಗಗಳನ್ನು ಬಿಟ್ಟು, ಸಮಯವನ್ನು ಬಿಟ್ಟು ಕರ್ತನ ಜೊತೆಲಿ ಸಮಯವನ್ನು ಕಳೀತಾ ಬರೀ ಪ್ರಾರ್ಥನೆ ಮಾತ್ರವಲ್ಲ, ವಾಕ್ಯವನ್ನು ಓದುವಾಗ ಪ್ರಾರ್ಥನೆ ಬೇಕು, ಪ್ರಾರ್ಥನೆ ಜೊತೆಗೆ ವಾಕ್ಯ ಬೇಕು. ಪ್ರಾರ್ಥನೆ ಮತ್ತು ವಾಕ್ಯ ಎರಡು ಟ್ರೈನಿಗೆ ಟ್ರಾಕ್ ಇದ್ದ ಹಾಗೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮತ್ತು ವಾಕ್ಯ ತುಂಬ ಮುಖ್ಯವಾದದ್ದು. ಆಮೆನ್. ಅನೇಕ ಜನ ಪ್ರಾರ್ಥನೆ ಮಾಡ್ತಾರೆ, ವಾಕ್ಯ ಓದೋದಿಲ್ಲ. ಕೆಲವರು ವಾಕ್ಯ ಓದ್ತಾರೆ, ಪ್ರಾರ್ಥನೆ ಮಾಡೋದಿಲ್ಲ. ಈ ಎರಡು ಸರಿ ಸಮಾನವಾಗಿರಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ಮೊದಲನೇ ಅಧ್ಯಾಯದಲ್ಲಿ 1ರಿಂದ 3 ವಾಕ್ಯ ಓದೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ಎಷ್ಟೋ ಧನ್ಯನು. ಆಮೆನ್. ಅವನೆಷ್ಟೋ, ಯಾವನು ಯಾರೇ ಆಗಿರಲಿ. ಎಷ್ಟು ಜನ ನಿಮ್ಮ ಕುಟುಂಬದಲ್ಲಿ ಸಕ್ಸಸ್ ಆಗ್ಬೇಕಂದ್ಬಿಟ್ಟಿದ್ದೀರಾ? ಸಕ್ಸಸ್ ಅಂದ್ರೆ ಚೆನ್ನಾಗಿರ್ಬೇಕು ಅಂತೇಳಿ. ಆಮೆನ್. ಹಲ್ಲೆಲೂಯಾ. ಪಾಪಾತ್ಮ ಒಂದು ನಿಮ್ಮ ಆಲೋಚನೆ ಎಲ್ಲಿದೆಯೋ ಅಲ್ಲಿ ನಿನ್ನ ಶರೀರವನ್ನು ಕರ್ಕೊಂಡೋಗುತ್ತೆ. ಆಮೆನ್, ಆಮೆನ್. ಈಗ ಪ್ರಾರ್ಥನೆಗೆ ಮಾಡೋಕ್ಕಾಗ್ತಾ ಇಲ್ಲ, ವಾಕ್ಯದಲ್ಲಿ ನಿಲ್ತ್ಕೊಳ್ಳೋಕೆ ಆಗ್ತಾ ಇಲ್ಲ. ಕಾರಣ ಏನು? ನಿನ್ನ ಆಲೋಚನೆ ಸರಿ ಇಲ್ಲ. ಯಾರಲ್ಲಿ ಪ್ರಾರ್ಥನೆ ಮಾಡೋದಕ್ಕೂ, ವಾಕ್ಯ ಓದೋದಕ್ಕೂ ಅಥವಾ ಸಭೆಗೆ ಬರೋದಕ್ಕೂ ನಿಲ್ಲೋದಕ್ಕೆ ಆಗ್ತಾ ಇಲ್ವೋ, ಕಾರಣ ಏನಂದ್ರೆ ಅದು ಬೇರೆ ಏನೂ ಅಲ್ಲ, ನಿನ್ನಲ್ಲಿ ಏನೋ ಒಂದು ಆತ್ಮ ನಡೆಸ್ತಾ ಇದೆ. ನಿಮ್ಮನ್ನು ನೀವೇ ಯೋಚನೆ ಮಾಡಿ. ನಾವು ಕಲಿಯೋದಕ್ಕೆ ಆಸಕ್ತಿ ಉಳ್ಳವರಾಗಿರಬೇಕು. ವಾಕ್ಯ ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುತ್ತೆ. ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡುತ್ತೆ. ವಾಕ್ಯ ಎಲ್ಲ ಕೇಡಿಂದ ಬಿಡಿಸಿ ಕಾಪಾಡುತ್ತೆ. ಆಮೆನ್. ಆ ವಾಕ್ಯನ ತಗೊಂಡಿಲ್ಲ ಅಂದರೆ, ಆ ವಾಕ್ಯನ ಕೇಳಿಸ್ಕೊಳ್ತಾ ಇಲ್ಲ ಅಂದರೆ, ಆ ವಾಕ್ಯ ನೀನು ಧ್ಯಾನ ಮಾಡ್ತಾ ಇಲ್ಲ ಅಂದರೆ, ನಿನ್ನ ಜೀವಿತದಲ್ಲಿ ಇನ್ನೊಂದು ಯಾವುದು ದುರಾತ್ಮ ದೇವರಿಂದ ಬೇರ್ಪಡಿಸುವಂಥ ಸ್ಪಿರಿಟ್ಸ್ ಅದಾಗಿದೆ. ಹಲ್ಲೆಲೂಯಾ. ಕಾರಣಗಳು 100 ಇರ್ಬೋದು, ಆದರೆ ವಾಕ್ಯ ಮನುಷ್ಯರು ಕೈ ಬಿಟ್ಟರು ಯಾರು ಕೈ ಬಿಟ್ಟು ಹೋಗೋದಿಲ್ಲ. ವಾಕ್ಯ ಕೈ ಬಿಟ್ಟು ಹೋಗೋದೇ ಇಲ್ಲ. ಕೊನೆಯವರೆಗೂ ನಿಮ್ಮನ್ನು ಕಾಪಾಡುವಂಥದ್ದು, ಕೊನೆಯವರೆಗೂ ನಿಮ್ಮನ್ನು ನಡೆಸುವಂಥದ್ದು ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ. ಕೇವಲ ಪ್ರೇಯರ್ ಮಾಡಿಸ್ಕೊಳ್ಳೋದು, ಪ್ರೇಯರ್ ಮಾಡೋದು ಮಾತ್ರವಲ್ಲ, ವಾಕ್ಯದ ವಾಗ್ದಾನವನ್ನು, ವಾಕ್ಯದ ಜೊತೆಗೆ ಸಮಯವನ್ನು ಕಳಿಬೇಕು. ನಿನ್ನ ಕೆಟ್ಟ ಆಲೋಚನೆ ಹೋಗ್ಬೇಕಾ? ಕೆಟ್ಟ ಆಲೋಚನೆ ಹೋಗ್ಬೇಕಾ? ಕೆಟ್ಟ ಕಾರ್ಯ ಹೋಗ್ಬೇಕಾ? ಪಾಪ ಹೋಗ್ಬೇಕಾ? ವಾಕ್ಯವನ್ನು ಓದು. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ. ಒಂದು ನಮ್ಮ ಆಲೋಚನೆ, ಕೆಟ್ಟ ಆಲೋಚನೆಗೆ ಅವಕಾಶ ಕೊಡಬಾರ್ದು. ಎರಡನೇದಾಗಿ, ನಾವು ಸೇರುವಂಥ ಸ್ನೇಹಿತರು ಕೆಟ್ಟವರಾಗಿದ್ದರೆ, ಕುಡುಕರಾಗಿದ್ದರೆ, ವ್ಯಭಿಚಾರಿಗಳಾಗಿದ್ದರೆ, ಅಥವಾ ಮೋಸಗಾರರಾಗಿದ್ದರೆ, ಇನ್ನೊಂದು ಏನೋ ಪಾಪ ಕಳ್ತನ ಮಾಡೋರಾಗಿದ್ದರೆ ಅವರನ್ನು ಪರಿವರ್ತನೆಗಾಗಿ ಪ್ರಾರ್ಥಿಸಬೇಕು. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರ ಜೊತೆಯಲ್ಲಿ ನಿಂತುಕೊಳ್ಳದೆ ಧರ್ಮದಿಂದ ಧರ್ಮವನ್ನ, ಯಾಕೆ ಚರ್ಚ್ಗೆ ಹೋಗ್ತೀರಿ? ನಿನಗೇನು ಬುದ್ಧಿ ಇಲ್ವಾ? ಯಾಕೆ ಯೇಸು ಸ್ವಾಮಿ ಯಾಕೆ ಬೇಕು? ನಮಗೆ ಎಷ್ಟೊಂದಿಲ್ಲ ಅಂತ ಪ್ರತಿನಿತ್ಯ ದೇವರನ್ನು ವಿರೋಧ ಮಾಡೋರ ಜೊತೆ ಕುತ್ಕೋಬೇಡ್ರಿ. ನಿಮ್ಮ ಮನೆಗಳಿಗೆ ಸೇರಿಸಲಬೇಡ್ರಿ. ಕಾರಣ ಸೈತಾನ ಅವರನ್ನು ಕರ್ಕೊಂಬಂದು ನಿಮ್ಮ ಬಂಧುಗಳ ಮುಖಾಂತರನೋ, ಲೀಡರ್ಗಳ ಮುಖಾಂತರನೋ ನರಕಕ್ಕೆ ತಳ್ಳೋದಕ್ಕೆ ಸೈತಾನ ಮಾಡುವಂಥ ತಂತ್ರ. ನಿಮ್ಮ ವಂಶದಲ್ಲೋ ನಿಮ್ಮ ಜಾತಿಯಲ್ಲೋ ದೊಡ್ಡ ಮನುಷ್ಯ ಅನ್ಸ್ಕೊಳ್ಳೋನ್ನ ಮುಂದೆ ತಂದು ಹಾಕ್ತಾರೆ. ಚರ್ಚ್ಗೆ ಹೋಗಬಾರ್ದನ್ನ ರೀತಿಯಲ್ಲಿ ಕೆಲಸ ನ್ಯಾಯಗಳು ಮಾಡ್ತಾರೆ. ನೇರವಾಗಿ ಧೈರ್ಯವಾಗಿ ಹೇಳಿ, ಜೀವವುಳ್ಳ ದೇವರನ್ನು ಆರಾಧಿಸುವಂತ ನಾವು
ಯೇಸುವೇ ಮುಖ್ಯ ಅಂತ ಹೇಳ್ರಿ. ಆಮೇನ್, ಆಮೇನ್. ಇಷ್ಟು ಮಾತ್ರ ಅಲ್ಲ, ಬರೀ ಚರ್ಚಿಗೆ ಬಂದು ವಾರ ಕುತ್ಕೊಂಡು ಹೋಗೋದು ಮಾತ್ರ ಅಲ್ಲ. ಇಲ್ಲಿ ಏನು ಮಾಡಬೇಕು? ನೀನು ಓದಕ್ಕೆ ಬಂದಿಲ್ಲ ಅಂದ್ರು ನಿಮ್ಮ ಮನೇಲಿ ಯಾರು ಓದ್ತಾರೋ ಅವ್ರು ಓದಿಸ್ಬೇಕು, ನೀನು ಕಿವಿಲಿ ಕೇಳಿಸ್ಕೋಬೇಕು. ಬರೀ ಭಾನುವಾರ ವಾಕ್ಯ ಮಾತ್ರ ಕೇಳೋದು ಮಾತ್ರ ಅಲ್ಲ, ಕೇಳಿಸ್ಕೊಳ್ಳೋನು ಕಿವಿ ಉಳ್ಳವನು ಕೇಳಲಿ ಅಂತ ದೇವರು ಯೇಸು ಸ್ವಾಮಿ ಹೇಳಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 2ನೇ ವಾಕ್ಯ ಓದ್ರಿ. ಯಾವುದು? ಯೆಹೋವನ ಧರ್ಮಶಾಸ್ತ್ರದಲ್ಲಿ, ಬೈಬಲಲ್ಲಿ, ಸತ್ಯದಲ್ಲಿ ನೀನು ರಾತ್ರಿ ಆಗ್ಲೇ ಆನಂದ ಪಡುವನಾಗಿ ಓದಿ ಹೋದ್ರಲ್ಲಿ ಆನಂದ ಪಟ್ಟಿದ್ದೆ ಆದ್ರೆ ಅವನು ಎಷ್ಟೋ ಧನ್ಯನು. ಹಗಲಿರುಳು ಧ್ಯಾನಿಸ್ತಿರೋನು ಅವನು ಎಷ್ಟೋ ಧನ್ಯನು. ಧನ್ಯನು ಅಂದ್ರೆ ಏನು? ಧನ್ಯನು ಅಂದ್ರೆ ಏನು? ಸಕ್ಸಸ್ ಆಗುವಂತವನು ಅಂತೇಳಿ, ಜಯ ಹೊಂದುವಂತವನು. ನೀನ್ ಜಯ ಹೊಂದಬೇಕಾ? ಜಯ ಹೊಂದಬೇಕಾದ್ರೆ ಒಂದೇ, ರಾತ್ರಿ ಆಗ್ಲೂ ಪ್ರಾರ್ಥನೆ ಜೊತೆಗೆ ವಾಕ್ಯವನ್ನ ಧ್ಯಾನಿಸು. ವಾಕ್ಯನ ಹೇಳುತ್ತೆ, ಧ್ಯಾನಿಸುವಂತವನು ಧನ್ಯನು, ಜಯ ಹೊಂದಿದವನು, ಸಕ್ಸಸ್ಫುಲ್ ಆದಂತ ವ್ಯಕ್ತಿ ಅಂತ. ಆಮೇನ್, ಆಮೇನ್. ಎಷ್ಟು ಜನಕ್ಕೆ ನಿಮ್ಗೆ ಆರೋಗ್ಯದಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ಕೊಂಡಿದೆ? ಎಷ್ಟು ಜನಕ್ಕೆ ನಿಮ್ಗೆ ಸಾಲದಿಂದ ಬಿಡುಗಡೆ ಆಗ್ಬೇಕು ಅಂದ್ಕೊಂಡಿದ್ದೀರಾ? ಕುಟುಂಬದಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ಕೊಂಡಿದ್ದೀರಾ? ಎಲ್ಲದರಲ್ಲಿ ಸಕ್ಸಸ್ ಆಗಬೇಕಾದ್ರೆ ವಾಕ್ಯವನ್ನ ಓದಿ ಅದರ ಪ್ರಕಾರ ನಡೆಯೋದು ಪ್ರಾರಂಭ ಮಾಡ್ರಿ. ವಾಕ್ಯನೇ ನಿನ್ನನ್ನು ಮೇಲಕ್ಕೆ ತೆಗೆದುಕೊಂಡ್ಬರುತ್ತೆ. ನಿನ್ನ ಆಸ್ತಿ ಅಲ್ಲ, ನಿನ್ನ ಸಂಬಳ ಅಲ್ಲ, ನಿನ್ನ ವ್ಯಾಪಾರ ಅಲ್ಲ. ವಾಕ್ಯ ನಿನ್ನ ಜೊತೆಲಿದ್ದಾಗ ವಾಕ್ಯ ನಿನ್ನ ಅಭಿವೃದ್ಧಿನ ಕಡೆ ನಡೆಸುತ್ತೆ. ವಾಕ್ಯ ನಿನಗೆ ಜಯವನ್ನ ಕೊಡುತ್ತೆ. ವಾಕ್ಯ ನಿನಗೆ ಜ್ಞಾನವನ್ನ ಕೊಡುತ್ತೆ. ಹಲ್ಲೆಲೂಯಾ. ವಾಕ್ಯ ನಿನಗೆ ಧೈರ್ಯ ಪಡಿಸುತ್ತೆ. ಈ ವಾಕ್ಯ ಏನೆಲ್ಲ ಮಾಡುತ್ತೆ ಗೊತ್ತಾ? ನೀನು ಸೋತು ಹೋದಾಗ, ಕಣ್ಣೀರಿಟ್ಟಾಗ ಯಾವ ಕೈಗಳು ಬರಲ್ಲ. ಯಾಕೆ ಬರಲ್ಲ ಅಂದ್ರೆ, ಗೊತ್ತಿರೋರು ಬರಬಹುದು, ಅಳಬೇಡ ಅಂತ ಹೇಳ್ಬೋದು. ಆದರೆ ಕಣ್ಣೀರು ಒರೆಸೋದಕ್ಕೆ ಒಂದು ಕೈ ಯಾವಾಗ್ಲೂ ಇರ್ತದೆ. ಯಾವುದಂದ್ರೆ ವಾಕ್ಯ ಎಂಬ ದೇವದೂತನ. ಆಮೆನ್. ವಾಕ್ಯ ನಮ್ಮನ್ನು ಆಧಾರಣೆ ಮಾಡುತ್ತೆ. ಓದ್ತಾ ಇರಬೇಕಾದ್ರೆ ಧೈರ್ಯ ಪಡಿಸುತ್ತೆ. ವಾಕ್ಯ ನಮ್ಮನ್ನು ಬಲಪಡಿಸುತ್ತೆ, ನಮ್ಮ ಕಣ್ಣೀರು ಒರೆಸುತ್ತೆ. ವಾಕ್ಯ ನಮ್ಮ ಶರೀರದ ಒಳಗಡೆ ಹೋಗಿ ಮೆಡಿಷನ್ ಆಗಿ ಕೆಲಸ ಮಾಡುತ್ತೆ. ಆಮೆನ್. ಎಷ್ಟೋ ಜನ ಡಾಕ್ಟರ್ಗಳು ಆಗಲ್ಲ ಅನ್ನುವಂತಹ ವ್ಯಕ್ತಿಗಳೆಲ್ಲ ಬದುಕಿದ್ದಾರೆ ಇವತ್ತು ಸಹ. ಕಾರಣ ವಾಕ್ಯ ಗುಣಪಡಿಸುವಂಥದ್ದು. ಆಮೆನ್, ಆಮೆನ್, ಹಲ್ಲೆಲೂಯಾ. ಇಲ್ಲ ವಾಕ್ಯ ಹೇಳುತ್ತೆ, ಹಗಲಿರುಳು ಧ್ಯಾನಿಸನು ಎಷ್ಟೋ ಧನ್ಯನು. ನೆಕ್ಸ್ಟ್, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ನೀರಿನ ಕಾಲುವೆಗಳು ಅಂದ್ರೆ, ನೀರಂದ್ರೆ ವಾಕ್ಯ. ಎಲ್ಲಿ ವಾಕ್ಯಗಳು ಇರ್ತಾವೋ, ಎಲ್ಲಿ ನೀರಿದ್ದ ಹಾಗೆ ಜಾಗದಲ್ಲಿ ಯಾವ ರೀತಿ ಮರಗಳು ಗಿಡಗಳು ಬೆಳಿತಾವೋ, ಅದೇ ರೀತಿಯಾಗಿ ಯಾರ ಜೀವಿತದಲ್ಲಿ, ಯಾರ ಕುಟುಂಬದಲ್ಲಿ, ಯಾವ ಸಭೆಯಲ್ಲಿ ವಾಕ್ಯ ಇರ್ತೋ ಆ ವಾಕ್ಯವನ್ನ ಇರುವಂತಹ, ಸ್ವೀಕರಿಸುವಂತಹ, ಅದನ್ನು ಹಿಂಬಾಲಿಸುವಂತಹ ಕುಟುಂಬಗಳ ವ್ಯಕ್ತಿಗಳು ಮರದ ರೀತಿ ಬೆಳಿತಾರೆ, ಹಚ್ಚು ಹಸರಾಗಿ ಕಾಣಿಸ್ತಾರೆ. ಆಮೆನ್, ಆಮೆನ್. ಯೇಸು ಕ್ರಿಸ್ತನ ಇಲ್ಲದ ಜೀವಿತ ಅದು ಶೂನ್ಯವಾಗಿರುತ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಕಾಲದಲ್ಲಿ ಅದರ ಎಲೆ ಬಾಡುವುದೇ ಇಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಅದರಂತೆ ಅದರ ಕೆಲಸವೆಲ್ಲ ಸಫಲ ಆಗುತ್ತೆ ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಎಷ್ಟು ಜನಕ್ಕೆ ಇಷ್ಟ ಸಕ್ಸಸ್ ಅನ್ನೋದು? ಸಫಲ ಅಂದ್ರೇನು? ಯಶಸ್ವಿ ಆಗುವಂಥದ್ದು, ಜಯವನ್ನು ಸಿಗುವರಿಸುವಂಥದ್ದು. ಯೆಶಾಯನ ಜೋಶುವ ಗ್ರಂಥದಲ್ಲಿ, ಯೆಹೋಶುವನ ಗ್ರಂಥದಲ್ಲಿ 1ನೇ ಅಧ್ಯಾಯ 8-9ನೇ ವಾಕ್ಯವನ್ನು ಓದುವಾಗ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ಆಮೆನ್. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದೆಲ್ಲವನ್ನ ಕೈಗೊಂಡು ನಡೆ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗ್ತೀಯ, ಸಕ್ಸಸ್ ಆಗ್ತೀಯ. ಚಪ್ಪಾಳೆ ದೇವರ ಮಹಿಮೆಗಾಗಿ ಕೃತಾರ್ಥನಾಗುವಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಇದು ವಾಕ್ಯಗಳನ್ನ ಕೈಗೊಂಡು ನಡೆ, ಇದನ್ನ ಪ್ರಕಾರ ರಾತ್ರಿಗಳು ಧ್ಯಾನಿಸು, ನೀನು ಯಶಸ್ವಿ ಆಗ್ತೀಯ ಅಂತ. ಆಮೆನ್. ಇಸ್ರಾಯೇಲ್ ದೇಶದಲ್ಲಿ ಯಹೂದ್ಯರು ಏನ್ ಮಾಡ್ತಿರೋ ಗೊತ್ತಾ? ಪ್ರತಿ ದಿನ ವಾಕ್ಯ ಓದ್ತಾರೆ, ಅದರ ಜೊತೆಗೆ
ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಎಲ್ಲೆಲ್ಲಿ ಜನ ನಿಂತ್ಕೊಳ್ತಾರೋ ಅಲ್ಲಿ ಈ ಟ್ರ್ಯಾಕ್ಸ್ಗಳನ್ನು, ಬೈಬಲ್ ವಾಕ್ಯಗಳನ್ನು ಒಂದು ಬಾಕ್ಸ್ ಯಾಕೆ ಇಕ್ತಾರಂದ್ರೆ, ಬಸ್ ಏನಾದರೂ ಒಂದು 5 ನಿಮಿಷ ಲೇಟ್ ಆದರೆ ಇಲ್ಲಿನ ನಾವೆಲ್ಲರೂ ಬಸ್ಸಲ್ಲಿ ಕೂತ್ಕೊಂಡ್ರು, ಕೆಲವರು ಚರ್ಚಲ್ಲಿ ಕೂತ್ಕೊಂಡ್ರು ಕೂಡ ಮೊಬೈಲ್ ಎತ್ಕೊಂಡು ನೋಡ್ತಾ ಇರ್ತೀರ. ಸುಮಾರು ಚರ್ಚ್ಗಳಲ್ಲಿ, ಈ ಎಲ್ಲ ಚರ್ಚ್ಗಳಲ್ಲಿ ಸಹಜವಾಗಿ ಆಗಿಬಿಟ್ಟಿದೆ. ಕಾರಣ ನಿನ್ನ ಜೀವಿತ ದೇವರಿಗೆ ಸಂಬಂಧಪಟ್ಟಿದ್ದಲ್ಲ, ಸೈತನ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿದ್ದರೂ ಸಹ ನಿನಗೆ ಒಂಥರ ಹುಚ್ಚು, ಮೊಬೈಲ್ ಎತ್ಕೊಂಡು ಗೀರ್ತಾನೆ ಇರ್ತೀಯ. ಅದು ನಿನ್ನನ್ನು ನರಕಕ್ಕೆ ಕರ್ಕೊಂಡು ಹೋಗ್ತದೆ, ನಷ್ಟಕ್ಕೆ ಕರ್ಕೊಂಡು ಹೋಗುತ್ತೆ, ನಿನ್ನ ಜೀವಿತ ಹಾಳು ಮಾಡ್ತಾ ಇರ್ತದೆ. ಆದರೆ ನೋಡ್ರಿ, ಇಸ್ರಾಯೇಲ್ ದೇಶದಲ್ಲಿ ಬಸ್ ಸ್ಟಾಪ್ಗಳಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಏರ್ಪೋರ್ಟ್ಗಳಲ್ಲಿ ದೇವರ ವಾಕ್ಯವನ್ನು ಅಲ್ಲಿ ಇಟ್ಟಿರ್ತಾರೆ. ಸಮಯ, ಟ್ರೈನ್ ಬರೋದು, ಫ್ಲೈಟ್ ಬರೋದು, ಬಸ್ ಬರೋದು ಲೇಟ್ ಆದರೆ ಫೋನ್ ನೋಡೋಕ್ಕಲ್ಲ, ಪಕ್ಕದಲ್ಲಿ ಅಲ್ಲಿ ವಾಕ್ಯಗಳಿರ್ತವೆ, ಅಲ್ಲಿ ಬಸ್ಸು ಬರೋವರೆಗೂ ಆ ವಾಕ್ಯ ಓದ್ತಾ ಇರಲಿ ಅಂತ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಷ್ಟೋ ಜನ ಚರ್ಚಿಗೆ ಬೈಬಲ್ ತಗೊಂಡ್ಬರಲ್ಲ, ಮೊಬೈಲ್ ಇದೆ, ಮೊಬೈಲಲ್ಲಿ ಎಲ್ಲ ಇದೆ ಅಂತೇಳಿ. ಮೊಬೈಲಲ್ಲಿ ಎಲ್ಲ ಟೈಮಲ್ಲಿ ಮೊಬೈಲನ್ನ ಇರುವಂತ ಬೈಬಲ್ನ ಓದ್ತಾ ಇದೆಯಾ? ಇಲ್ಲ, ಹೆಸರಿಗೆ ಮಾತ್ರ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಸಕ್ಸಸ್ ಆಗಬೇಕಾದ್ರೆ ನಿನ್ನ ಜೀವಿತದಲ್ಲಿ ದೇವರ ವಾಕ್ಯ ತುಂಬ ಮುಖ್ಯವಾಗಿದೆ. ಆಮೆನ್, ಆಮೆನ್. ಒಬ್ಬ ವ್ಯಕ್ತಿಗೆ ತಮಿಳುನಾಡು ನಡೆದಂಥ ಘಟನೆ, ಇದು ಈ ಕತೆ ಹೇಳಿದ್ದೀನಿ, ಈ ಸತ್ಯವಾಗಿ ನಡೆದಂಥ ಕಾರ್ಯ. ಒಬ್ಬ ವ್ಯಕ್ತಿ 700 ರೂಪಾಯಿಗೆ, ಒಂದು ದಿವಸಕ್ಕೆ 700 ರೂಪಾಯಿ ಕೂಲಿ. ಅವನ ಕೂಲಿ ಏನಪ್ಪ ಅಂದರೆ, ಇದು ಮಧುರೆಯಲ್ಲಿ ನಡೆದಂಥ ಕಾರ್ಯ. ಮಧುರೆ ಕಡೆ ಅನಿಸುತ್ತೆ, ತಮಿಳುನಾಡು ಕಡೆಯಲ್ಲಿ, ಮಧುರೆ ಅಲ್ಲ, ತಮಿಳುನಾಡಲ್ಲಿ ಗಮನಿಸ್ರಿ. 700 ರೂಪಾಯಿ ಕೂಲಿ. ಅವನಿಗೊಂದು ವಾಗ್ದಾನ ಸಿಕ್ತು, ವಾಕ್ಯದ ವಾಗ್ದಾನ ಸಿಕ್ತು. ಏನು ವಾಗ್ದಾನ ಅಂದರೆ, ಆದಿಕಾಂಡ 12ನೇ 2ನೇ ವಾಕ್ಯ. ಯಾರಾದ್ರೂ ಓದಿ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಂತೆ ಆಗುವಂತೆ ಮಾಡಿ, ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ, ನೀನು ಆಶೀರ್ವಾದ ನಿಧಿಯಾಗಿವೆ. ನಿನ್ನನ್ನು ಅರಸುವವರನ್ನು ಸಾಕು ಅರಸುವೆನು. ಸಾಕು, ಆಮೆನ್. ವಾಗ್ದಾನ ಬಂತು, ವಾಕ್ಯ ಏನಂತೇಳಿ, ನಾನು ನಿನ್ನನ್ನ ದೊಡ್ಡ ಜನಾಂಗವಾಗಿ ಮಾಡ್ತೀನಿ, ಆಶೀರ್ವದಿಸ್ತೇನೆ, ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೇನೆ, ನೀನು ಆಶೀರ್ವಾದ ನಿಧಿಯಾಗುವಿ, ನೀನು ಆಶೀರ್ವಾದ ನಿಧಿ ಆಗ್ತೀಯ. ಆದ್ರೆ ಅವನ ಸಂಬಳ ಎಷ್ಟು? ಬರೀ 700 ರೂಪಾಯಿ. ಅವ್ರ ಮನೆ ಚಿಕ್ಕ ಮನೆ, ಆ ಮನೆಗೆ ದಾರಿ ಸೈಕಲಲ್ಲಿ ಕೂಡ ಹೋಗಕ್ಕಾಗಲ್ಲ. ಆಮೆನ್. ಎಷ್ಟು ಜನಕ್ಕೆ ಮನೆ ಇದೆ, ಆ ಮನೆಗೆ ದಾರಿ ಇಲ್ಲ. ಯೇಸು ಸ್ವಾಮಿ ದೊಡ್ಡ ದಾರಿ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋದ ವಾರದಲ್ಲಿ ಒಂದು ಮಾಲೂರು ಚರ್ಚ್ಗೆ ಬರುವಂಥ ಒಬ್ಬ ಸಿಸ್ಟರ್, ಅವ್ರು ಹೊಸ ಮನೆ ಕಟ್ಟಿದ್ರು. ಈ ವಾಗ್ದಾನ ಪ್ರಕಾರ ಜನವರಿಯಲ್ಲಿ ನಾವು ಹೇಳಿದ್ವಿ, ಜ್ಞಾಪಕ ಇದೆಯಾ? ಈ ಒಂದು ಸೇವೆಯಲ್ಲಿ, ಸಭೆಯಲ್ಲಿ ಅನೇಕರು ಮನೆಗಳೇ ಕಟ್ತೀರಿ ಅಂತೇಳಿ. ಆಮೆನ್. ಒಂದು ವಾಗ್ದಾನ ಅವಾಗಲೇ ನೆರವೇರಿತು. ಅದೇನಂದ್ರೆ ಮನೆ ಓಪನಿಂಗ್. ಆಮೆನ್. ಓದುವರ ಒಂದು ನೆರವೇರಿತು. ಅಯ್ಯಮ್ಮ ಅನೇಕರನ್ನ, ಅವರ ಬಂಧುಗಳನ್ನ, ಸ್ನೇಹಿತರನ್ನೆಲ್ಲ ಕರೆಸಿ ವಾಕ್ಯ ಕೇಳಕ್ಕಿಡಿಸಿದ್ರು. ವಾಕ್ಯ ಹೇಳುವಾಗ ಒಂದೊಂದು ವಾಕ್ಯಗಳನ್ನು ಹೇಳುವಾಗ ದೇವರು ಪ್ರವಾದನೆ ಆಗಿ ಮಾತಾಡ್ತಾ ಅವ್ರು ಹೇಳಿದ್ರು, ದೇವರಾತ್ಮ ಹೇಳಿದ್ರು, ಇಲ್ಲಿ ಒಬ್ಬರೊಂದು ಕುಟುಂಬ ಇದೆ, ಇದೇ ವಾರದಲ್ಲಿ ಒಂದು ಸೈಟನ್ನು ರಿಜಿಸ್ಟರ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರು. ಪ್ರೇಯರ್ ಆದಮೇಲೆ ಹೇಳಿದ್ರು, ಪಾಸ್ಟರ್ ಹೌದು, ನಾನೇ ಶುಕ್ರವಾರ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ. ಆಮೆನ್, ಆಮೆನ್, ಹಲ್ಲೆಲೂಯಾ. ಅನೇಕರು ಆಶೀರ್ವಾದ ಹೊಂದ್ಕೊಂಡ್ರು, ದೇವರಿಗೆ ಸ್ತೋತ್ರ. ಅನೇಕರು ಆಶೀರ್ವಾದ ಹೊಂದ್ಕೊಂಡ್ರು. ಆಮೆನ್. ಈ 700 ರೂಪಾಯಿ ತೆಗೆದುಕೊಳ್ಳಂತ ಈ ವ್ಯಕ್ತಿ ಈ ವಾಗ್ದಾನನ ಗಟ್ಟಿಯಾಗಿ ಇಟ್ಕೊಂಡು ಸ್ತೋತ್ರ ಮಾಡಿ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಕಂಪನಿಯಲ್ಲಿ ಇವನ ಕೆಲಸ ಏನಪ್ಪಾ ಅಂದ್ರೆ, ಕಂಪನಿಯಲ್ಲಿ ಮಾರಿದಂತಹ ಪ್ರಾಡಕ್ಟನ್ನು, ವಸ್ತುಗಳಿಗೆ ಆ ದುಡ್ಡನ್ನು ಕಲೆಕ್ಷನ್ ಮಾಡ್ಕೊಂಡು ಬರ್ತಾ ಇದ್ದ. ಅದಕ್ಕೆ ಕೂಲಿ 700 ರೂಪಾಯಿ. ಇಂತಹ ಸ್ಥಿತಿಯಲ್ಲಿದ್ದಾಗ ಅವನಿಗೆ ಮನೆನೇ ಚಿಕ್ಕ ಮನೆ, ಆ ಮನೆಗೆ ದಾರಿ ಇಲ್ಲ. ಏನು ಫ್ರಾನ್ಸಿಸ್, ಅರ್ಥ ಆಗ್ತದಾ? ಮನೆಗೇನಿಲ್ಲ, ದಾರಿ ಇಲ್ಲ. ಎಷ್ಟು ದಾರಿ, ಸೈಕಲ್ ಕೂಡ ಎತ್ಕೊಂಡು ಹೋಗ ಅಂತ ದಾರಿ ಇಲ್ಲ. ಅಂತ ವ್ಯಕ್ತಿಯನ್ನ
ದೇವ್ರು ಹೆಂಗ್ ಆಶೀರ್ವಾದ ಮಾಡ್ತಾರಂದ್ರೆ ಈ ವಾಕ್ಯನ ಗಟ್ಟಿಯಾಗಿ ಹಿಡ್ಕೊಂಡ, ಈ ವಾಕ್ಯನ ಗಟ್ಟಿ ಹಿಡ್ಕೊಂಡು ಸ್ತೋತ್ರ ಮಾಡೋ ಸ್ಟಾರ್ಟ್ ಮಾಡ್ದ. ಆಮೇನ್. ಸ್ತೋತ್ರ ಮಾಡ್ತಾ 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 ಆ ಸಭೆಯ ಚರ್ಚ್ ಪಾಸ್ಟರ್ ಹೇಳಿದ್ರು, ಯಾಕಪ್ಪ ಕೂಲಿ ಕೆಲಸನೇ ಮಾಡ್ಕೊಂಡಿದ್ದೀಯಾ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡು ಅಂದರು. ಆಮೇನ್ ಆಮೇನ್. ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಂಥ ಐಡಿಯಾ ಕೊಟ್ಟ ಮೇಲೆ ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಕೊಟ್ಟಿದ್ದನ್ನು ಕಲೆಕ್ಷನ್ ಮಾಡ್ಕೊಂಡು ಬರುವಂಥ ವ್ಯಕ್ತಿ ಆತನೇ ಕೊಂಡು ಆತನೇ ಮಾರುವ ಹಾಗೆ ಮಾಡ್ದ. ಆಮೇನ್. ಅದರಲ್ಲಿ ಸ್ವಲ್ಪ ಲಾಭ ಬಂತು. ಅದಾದ ಮೇಲೆ ಸ್ವಂತ ಕಂಪ್ನಿ ಮಾಡೋದಕ್ಕೆ ಮಿಷಿನ್ಗಳನ್ನು ಮಿಷಿನ್ಗಳು ತೆಗೆದ ಮೇಲೆ ಆ ಕಂಪ್ನಿಗೆ ಓನರ್ ಆದ. ಹಲಲು ಚಪ್ಪಳ ದೇವರ ಮಹಿಮೆಗಾಗಿ. ಆಮೇನ್. ಅಂದ್ರೆ ವಾಕ್ಯ ಹೆಂಗೆ ಕೆಲಸ ಮಾಡುತ್ತೆ, ಬಡವರನ್ನ ಶ್ರೀಮಂತರಾಗಿ ಮಾಡೋದಕ್ಕೆ ವಾಕ್ಯದ ವಾಗ್ದಾನ ಗಟ್ಟಿಯಾಗಿ ಇಟ್ಕೊಳ್ರಿ. ಆಮೇನ್ ಆಮೇನ್. ಹಲಲೂಯ್ಯ. ಎಷ್ಟು ಜನ ಸಂತೋಷ. ಹಲಲೂಯ್ಯ. ಎಷ್ಟು ಜನ ನಂಬ್ತೀರ ನಿಮಗೆ ಬಂದಂಥ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಆಗುತ್ತೆ ಅಂತ? ದೇವರು ಕೊಟ್ಟಿದ್ದು ದೇವರು ನೆರವೇರಿಸಬೇಕು ಅಂತಾನೆ ಕೊಟ್ಟಿರೋದು. ನೀನು ಒಪ್ಕೊಂಡು ಅದು ಅಂಗೀಕಾರ ಮಾಡ್ಕೊಂಡು ನಿನ್ನ ಜೀವಿತದಲ್ಲಿ ಅಳವಡಿಸ್ಕೊಳ್ಳುವಾಗ ದೇವರ ಕಾರ್ಯಗಳು ಪ್ರಾರಂಭ ಆಗ್ತದೆ. ಹಲಲೂಯ್ಯ. ಇವತ್ತು ಕೇಳುವಂಥ ಪ್ರತಿಯೊಬ್ಬರು, ವಾಕ್ಯ ಕೇಳುವಂಥ ಪ್ರತಿಯೊಬ್ಬರು ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ರಿ. ರಾತ್ರಿಗಳು ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹೋದ್ರಿ. ಮನೇಲಿ ಓಡಾಡಬೇಕಾದ್ರೆ ವಾಕ್ಯವನ್ನೇ ಹೇಳ್ರಿ. ಆಮೇನ್. ಮಕ್ಕಳು ಕೇಳಿಸ್ಕೊಳ್ಳಿ ವಾಕ್ಯಗಳನ್ನ. ಆಮೇನ್ ಆಮೇನ್. ಹಲ್ಲೆಲೂಯಾ. ಪ್ರೇಯರ್ ಆದ್ಮೇಲೆ ವಾಕ್ಯ ಹೇಳ್ಕೊಂಡು ಮಾತಾಡ್ಕೊಂಡು ಮಾಡ್ರಿ, ಕೆಲಸಗಳು ಮಾಡಿ ನೋಡ್ರಿ. ಆಮೇನ್. ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಕಡೆ ಹೋಗ್ತಾ ಇರ್ತದೆ. ಯಾವ ತಂತ್ರ ಮಂತ್ರಗಳು ನಿಮ್ಮ ಮನೆಯನ್ನು ಮುಟ್ಟೋದೇ ಇಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾಕಂದ್ರೆ ಜೀವವುಳ್ಳ ವಾಕ್ಯಗಳು ಮಾತಾಡ್ತಾ ಮಾತಾಡ್ತಾ ಸತ್ತು ಹೋದ ವ್ಯಕ್ತಿಗಳು ಕೂಡ ಎದ್ದು ನಿಂತು ಓಡಾಡ್ತಾರೆ. ಆಮೇನ್. ನಿನ್ನ ವಾಕ್ಯಗಳು ನಿನ್ನ ಜೀವಿತದಲ್ಲಿ ನೀನು ಮಾತಾಡ್ತಾ ಮಾತಾಡ್ತಾ ಅಕ್ಕ ಪಕ್ಕದ ಮನೆಯವರೆಲ್ಲ ರಕ್ಷಣೆಗೆ ಬರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಎಷ್ಟು ಪವರ್ಫುಲ್ ವಾಕ್ಯಗಳು ಇವಂದ್ರೆ ಜನಗಳನ್ನ ಬದಲಾಯಿಸುತ್ತೆ, ಎಲ್ಲ ಕೇಡಿಂದ ಬಿಡಿಸಿ ಕಾಪಾಡುತ್ತೆ. ಆಮೇನ್. ಆಂಧ್ರದಲ್ಲಿ RRK ಮೂರ್ತಿ ಅಂತೇಳಿ ದೇವರ ಸೇವಕರು, ಅವರು ಬ್ರಾಹ್ಮಣರ ಕುಟುಂಬಕ್ಕೆ ಸೇರಿದಂಥವರು. ಅವರು ಒಬ್ಬ ಯವನಸ್ಥನಾದಾಗಿದ್ದಾಗ ಅವರ ಅಣ್ಣನ ಹತ್ರ ಒಬ್ಬ ಪಾಸ್ಟರ್ ಬಂದು ಆಂಧ್ರದಲ್ಲಿ ಸುವಾರ್ತೆ ತೆಲುಗು ಭಾಷೆಗೆ, ಇಂಗ್ಲೀಷಿಂದ ತೆಲುಗು ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಹುಡುಕ್ತಾ ಇರಬೇಕಾದ್ರೆ ಅಲ್ಲೆಲ್ಲರೂ ಸಹ ವಿದ್ಯಾವಂತರೇ ಇಲ್ಲ. ಆ ಟೈಮಲ್ಲಿ ಕೆಲವು ವರ್ಷಗಳ ಹಿಂದ್ಗಡೆ, ಒಂದು 40 ವರ್ಷ ಹಿಂದ್ಗಡೆ ವಿದ್ಯಾವಂತರಿಲ್ಲ. ಹೆಚ್ಚಾಗಿ ವಿದ್ಯಾವಂತರು ಇದ್ದಿದ್ದು ಯಾರಂದರೆ ಬ್ರಾಹ್ಮಣರು ಮಾತ್ರನೇ. ಅದರಿಂದ RK ಮೂರ್ತಿ ಅವರ ಅಣ್ಣ ಹತ್ರ ಅವು ಪಾಸ್ಟರ್ ಬಂದು ಕೇಳುವಾಗ, ನಾವು ದುಡ್ಡು ಕೊಡ್ತೀವಿ, ನಮಗೆ ಈ ಬೈಬಲನ್ನು, ಯೆಹೋವನ ಬರೆದ ಸುವಾರ್ತೆಯನ್ನು ತೆಲುಗುಗೆ ಟ್ರಾನ್ಸ್ಲೇಷನ್ ಮಾಡಬೇಕು, ಯಾರಾದರೂ ಹುಡುಕೊಡಿ ಅಂದಾಗ ಅವರ ಅಣ್ಣ ಜ್ಞಾಪಕ ಮಾಡ್ಕೊಂಡು, ನನ್ನ ತಮ್ಮ ಚೆನ್ನಾಗಿ ಇಂಗ್ಲೀಷ್ ಬರ್ತದೆ, ಅವನು ಕೊಡ್ರಿ, ಅವನು ಚೆನ್ನಾಗಿ ಮಾಡಿಕೊಡ್ತಾನೆ ಅಂತೇಳಿ ಅವರ ತಮ್ಮನನ್ನು ಆ ಪಾಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟು, ನೋಡೋ ಅದೇನೋ ಬುಕ್ ಅಂತೆ, ಬೈಬಲ್ದಲ್ಲಿ ಒಂದು ಭಾಗ ಇದೆ ಅಂತೆ, ಆ ಟ್ರಾನ್ಸ್ಲೇಷನ್ ಮಾಡಿಕೊಡು, ನಿನಗೆ ಇಂಗ್ಲೀಷ್ ಬರ್ತಲ್ಲ ಚೆನ್ನಾಗಿ, ನೀನು ಟ್ರಾನ್ಸ್ಲೇಷನ್ ಮಾಡು ಅಂತೇಳಿ RRK ಮೂರ್ತಿ ಅವರನ್ನು ಆಯ್ಕೆ ಮಾಡಿ ದುಡ್ಡು ಕೊಟ್ಟು ಆ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಕರ್ಕೊಂಡ್ರು. ಅವರಣ್ಣ ಒಂದು ಮಾತು ಹೇಳಿದ್ರು, ಟ್ರಾನ್ಸ್ಲೇಷನ್ ಮಾಡು, ಅದು ಕನ್ವರ್ಟ್ ಆಗಬೇಡ ಹುಷಾರು. ಏನಂತ ಹೇಳಿದ್ರು? ಕನ್ವರ್ಟ್ ಆಗಬೇಡ ಹುಷಾರು. ಇವರು ಅಣ್ಣನಿಗೆ ಹೇಳ್ದ, ಅಣ್ಣ ನಾನೆಂಥವನ್ ಕಿಲಾಡಿ, ನಾನು ಬ್ರಾಹ್ಮಣ, ಇದರಲ್ಲಿ ಎಲ್ಲ ತಪ್ಪುಗಳನ್ನ ಕಂಡಿಡಿದು ಆ ಪಾಸ್ಟ್ರನ್ನ ಚೇಂಜ್ ಮಾಡಿಬಿಡ್ತೀನಿ ನೋಡು. ಯಾರನ್ನ ಚೇಂಜ್ ಮಾಡಿಬಿಡ್ತೀನಿ ಅಂತೇಳಿ ಆ ಪಾಸ್ಟ್ರ್ ಆ ಒಂದು ಬೈಬಲನ್ನು ಆ ವ್ಯಕ್ತಿಗೆ, RRK ಮೂರ್ತಿಗೆ ಅವ್ರು ಕೊಟ್ಟರು. ಆತನು ಕೂತ್ಕೊಂಡಿದ್ದಾನೆ, ತನ್ನ ಈ ಬೈಬಲ್ ಏನೇನು ತಪ್ಪುಗಳಿದೆ ಎಲ್ಲವನ್ನ ಚೇಂಜ್ ಮಾಡಿಬಿಡ್ಬೇಕು ಅಂತೇಳಿ ಯವನ ಸುವಾರ್ತೆ ಆ ಪುಸ್ತಕವನ್ನು ತೆಗೆದುಕೊಂಡು ಓದ್ತಾ ಇದ್ದಾನೆ. ಆತನು ಬ್ರಾಹ್ಮಣ. ಓದ್ತಾ 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 ಏನಾಯ್ತಂದ್ರೆ ಈತನ ತಪ್ಪುಗಳೆಲ್ಲ ಈಚೆಗೆ ಬರ್ತಾ ಇದ್ದಾವೆ. ಆಮೇನ್. ಹಲ್ಲೆಲೂಯಾ. ಈತನು ಕುತ್ಕೊಂಡು ಓದಿದ್ದು ಏನಕ್ಕೋಸ್ಕರ? ಬೈಬಲಲ್ಲಿ ತಪ್ಪುಗಳನ್ನ ಕಂಡಿಡಿದು ಈ ಪಾಸ್ಟ್ರನ್ನೇ ಚೇಂಜ್ ಮಾಡಬೇಕು ಅಂತ. ಇವತ್ತು ಆತನು ಟ್ರಾನ್ಸ್ಲೇಷನ್ ಮಾಡಕ್ಕೆ ಹೋದಂತ ಈ ಬ್ರಾಹ್ಮಣ RRK ಮೂರ್ತಿ ಅವರು, ಆತನ ತಪ್ಪುಗಳೆಲ್ಲ ಕಣ್ಣು ಮುಂದೆ ಬರ್ತಾ ಇದೆ. ಆಮೇನ್ ಆಮೇನ್. ಟ್ರಾನ್ಸ್ಲೇಷನ್ ಮಾಡೋ ಅಷ್ಟಕ್ಕೆ ಆತನ ದೀಕ್ಷಾ ಅಂತ ಎದ್ಕೊಂಬಿಟ್ಟ. ಹಲ್ಲೆಲೂಯಾ. ದೊಡ್ಡ ಪಾಸ್ಟ್ರು,
ಬ್ರಾಹ್ಮಣರಲ್ಲಿ ದೊಡ್ಡ ಪಾಸ್ಟ್ರು, 100 ಜನರನ್ನ ದೇವರ ಬಳಿಗೆ ನಡೆಸ್ದ. ಹಲ್ಲೆಲೂಯಾ. ಆತನ ಹೇಳ್ದ, ಕತ್ತಲಲ್ಲಿ ಬೆಳಕು ಕೊಡುವಂಥದ್ದೇ ದೇವರ ವಾಕ್ಯ. ಆಮೆನ್, ಆಮೆನ್, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ನಿಮ್ಮ ಮಗನ ಚೇಂಜ್ ಆಗಬೇಕು, ನಿನ್ನ ಹೆಂಡತಿ ಚೇಂಜ್ ಆಗಬೇಕು, ಗಂಡ ಚೇಂಜ್ ಆಗಬೇಕು ಅಂದ್ರೆ ಅವ್ರ ಕೈಗೆ ಏನು ಕೊಡ್ರಿ? ಏನು ಕೊಡ್ರಿ? ಬೈಬಲನ್ನು ಕೊಡಬೇಕು. ಆಮೆನ್, ಆಮೆನ್. ಈ ವಾಕ್ಯ ಓದ್ಬಿಟ್ಟು ಹೋಗು, ಪ್ರಾರ್ಥನೆ ಮಾಡಿಬಿಟ್ಟು ಹೋಗು. ಆಮೆನ್, ಹಲ್ಲೆಲೂಯಾ. ಅವ್ರ ಜೀವಿತವನ್ನೇ ಚೇಂಜ್ ಮಾಡಿಬಿಡುತ್ತೆ. ಆಮೆನ್. ಎಂಥ ಅದ್ಭುತವಾದಂಥ ವಾಕ್ಯ ಭಾಗಗಳಿವೆಲ್ಲ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಗಮನಿಸ್ರಿ, ಮೊದಲನೇ ಪೇತ್ರ 1:23 ವಾಕ್ಯದಲ್ಲಿ, ಅಥವಾ ಫಿಲಿಪ್ಪಿ ಪತ್ರಿಕೆ 2:16 ಫಸ್ಟ್ ಓದ್ರಿ. ಅದಾದ ನಂತರ ಮೊದಲನೇ ಪೇತ್ರ 1:23 ಓದಿ. ಫಿಲಿಪ್ಪಿ 2:16, ಫಿಲಿಪ್ಪಿ ಪತ್ರಿಕೆ 2:16 ವಾಕ್ಯ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ಜೀವದಾಯಕವಾದ ವಾಕ್ಯವನ್ನ ತೋರಿಸಿಕೊಡುವರಾಗಿದ್ದು ಲೋಕದೊಳಗೆ ಒಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ಆಮೆನ್. ಎಷ್ಟು ಪವರ್ಫುಲ್ ಅಂದ್ರೆ, ಯಾರು ಒಳಗಡೆ ಬೈಬಲ್ ವಾಕ್ಯ ಇರ್ತದೋ ಅವರ ಸುತ್ತಲೂ ಒಂದು ಬೆಂಕಿ. ಅವ್ರು ನೋಡುವಾಗ ಹೆಂಗಿರ್ತದ? ಒಳೆಯುವ ನಕ್ಷತ್ರಗಳಾಗಿ ಇರ್ತಾರಂತೆ ದೇವ್ರ ವಾಕ್ಯ ಹೇಳುತ್ತೆ. ಯಾಕಂದ್ರೆ ಅವರಲ್ಲಿ ಜೀವವುಳ್ಳ ವಾಕ್ಯಗಳಿರ್ತವೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನಕ್ಕೆ ಜೀವ ಬೇಕು? ಜೀವ ಬೇಕಾದ್ರೆ ಜೀವವುಳ್ಳ ವಾಕ್ಯಗಳನ್ನ ತಗೋಬೇಕು. ನಮ್ಮ ಕಡೆ ಎಲ್ಲ ಕಡೆ ಅಮೃತ ಅಂತ ಕರಿತೀವಿ. ಅಮೃತ ಅಂದ್ರೇನು? ಅಮೃತ ಅಂದ್ರೆ ಹುಡುಗಿ ಹೆಸರಲ್ಲ. ಅದು ಕುಡಿದ್ರೆ ಏನಿಲ್ಲ, ಸಾವಿಲ್ಲ ಅಂತೇಳಿ. ಆಮೆನ್. ಅದು ನಿಜವಾದ ಅರ್ಥ ಏನಂದ್ರೆ ಈ ವಾಕ್ಯ, ಈ ಅಮೃತ ಎಂಬ ವಾಕ್ಯವನ್ನ, ಜೀವವುಳ್ಳ ವಾಕ್ಯವನ್ನ ನಾವು ತೆಗೆದುಕೊಳ್ಳುವಾಗ ನಮಗೂ ಜೀವ ಉಂಟಾಗುತ್ತೆ, ನಮ್ಮ ಕುಟುಂಬಕ್ಕೂ ಜೀವ ಉಂಟಾಗುತ್ತೆ, ಮತ್ತೆ ಜೀವದ ಸೇರಿಸಲ್ಪಡುತ್ತದೆ. ಈ ಲೋಕದಲ್ಲಿ ನಕ್ಷತ್ರಗಳಾಗಿ ನಾವು ಒಳಿತೇವೆ. ಆಮೆನ್, ಆಮೆನ್. ಜನಕ್ಕಿಷ್ಟ ದಡ್ಡ ಅಂತ ಕರಿತೀವಲ್ಲ, ಆ ದಡ್ಡ ಬುದ್ಧಿವಂತನಾಗೋದಿಲ್ಲ ಅಂದ್ರೆ ದೇವರ ವಾಕ್ಯದಲ್ಲಿ. ಆಮೆನ್. ಇವತ್ತು ಸಂಬಳಗಾರನು, ಗೌಡ್ರ ಮನೆಯಲ್ಲಿ ಸಂಬಳ ಮಾಡ್ತಿದ್ದವನು, ಅವ್ರ ಮನೆಯಲ್ಲಿ ಸಂಬಳ ಮಾಡುವಂಥವನು ಇವತ್ತು ಶೂಟು ಬೂಟ್ ಹಾಕೊಂಡು ಬೈಬಲ್ ಎತ್ಕೊಂಡಿದ್ದಾನೆ, ಎಲ್ಲರಿಗೂ ಜ್ಞಾನಿವಂತನಾಗಿದ್ದಾನೆ. ಹಲ್ಲೆಲೂಯಾ. ನೋಡುವಾಗ ಇವನಿಗೇನು ಓದು ಬರ ಇಲ್ಲವಂತವನಲ್ಲ, ಇವನ ಮನೇಲಿ ಸಂಬಳ ಇದ್ದವನಲ್ಲ, ಇವತ್ತಿಷ್ಟು ದೊಡ್ಡ ಜ್ಞಾನಿ ಎಲ್ಲಿಂದ ಆದ ಅಂದ್ರೆ ಈ ಸತ್ಯವೇದ ವಾಕ್ಯ ಅವರ ಜೀವಿತವನ್ನ ಬದಲಾಯಿಸಿಬಿಡ್ತು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಓದುವಂತ ಎಲ್ಲ ಡಿಗ್ರಿಗಳು, ಎಲ್ಲ ಪುಸ್ತಕಗಳು ಆ ವರ್ಷಕ್ಕೆ ಮಾತ್ರ, ಅದು ನಿನ್ನ ನಾಲೆಡ್ಜ್ಗೋಸ್ಕರ. ಆದ್ರೆ ಇದು ನಿನ್ನ ಜೀವಿತ ಪೂರ್ತಿ ನಿನ್ನ ಜೊತೆಲಿ ಇರೋದಕ್ಕೋಸ್ಕರ. ಆಮೆನ್, ಹಲ್ಲೆಲೂಯಾ. ನಾವು ಟೆಂಪರವರಿ ವಿದ್ಯಾಭ್ಯಾಸಕ್ಕೋಸ್ಕರ ತುಂಬಾ ಖರ್ಚು ಮಾಡ್ತೀವಿ, ಟೆಂಪರವರಿ ಜೀವಿತಕ್ಕೋಸ್ಕರನೇ ಅನೇಕ ಸಮಯವನ್ನು ಕೊಡ್ತಾ ಇದ್ದೀವಿ. ಅದು ನಮ್ಮ ಜೀವಿತವನ್ನೇ ಕಾಪಾಡೋದು. ನಿನ್ನ ಕಾಲೇಜಲ್ಲಿ ನಿನ್ನ ಮಗಳು ಸೇಫ್ ಆಗಿರ್ಬೇಕಾದ್ರೆ ನಿನ್ನ ಮ್ಯಾಥಮೆಟಿಕ್ಸ್ ನೀನು ಕಾಪಾಡಲ್ಲ, ನಿನ್ನ ಸೈನ್ಸ್ ನೀನು ಕಾಪಾಡಲ್ಲ, ನೀನು ಸೋಷಿಯಾಲಜಿ ನೀನು ಕಾಪಾಡಲ್ಲ. ಕಾಪಾಡುತ್ತಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಮ್ಯಾಥಮೆಟಿಕ್ಸ್ ಮಾಡ್ತಾ ಇರ್ತೀರ, 2 2 ಎಷ್ಟು? 2 5 ಎಷ್ಟು? ಓಕೆ, ನಿನ್ಗೆ 10 ರೂಪಾಯಿ ಬಂತಾ? ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದು ಲೆಕ್ಕಕ್ಕೆ ಮಾತ್ರ. ಒಂದು ದೆವ್ವ ಬಂತು, ಆ ದೆವ್ವಕ್ಕೆ 5 2 ಲೆಕ್ತು ಅಂತ ಹೋಗ್ತದ? ಹೋಗಲ್ಲ. ಯಾಕೆ? ನೀನು 5 2 10 ಅಂದ್ರೆ 10 2 20 ಅಂತ ಅದು ಹೇಳುತ್ತೆ. ನಿನಗೂ ಗೊತ್ತು, ಅದಕ್ಕೂ ಗೊತ್ತು. ಆಮೆನ್. ನೀನು ಎಷ್ಟು ಸಮಾಜಶಾಸ್ತ್ರ ಹೇಳಿದ್ರು, ನೀನು ಸೈನ್ಸ್ ಹೇಳಿದ್ರು, ಅದು ಹೇಳುತ್ತೆ ಎಲ್ಲಾನು. ಆಮೆನ್. ಅದು ದೇವ್ರ ವಾಕ್ಯ ಹೇಳಿ ನೋಡು, ನಿನ್ನ ಹತ್ರನೇ ಸೇರಲ್ಲ. ಆಮೆನ್. ನಿನ್ನ ಕುಟುಂಬದೊಳಗೆ ಬರೋದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನು ಪೋಷಣೆ ಮಾಡೋದು ಇದೇ ಈ ವಾಕ್ಯಗಳೇ. ಯಾಕಂದ್ರೆ ಇದು ಜೀವದುಳ್ಳ, ಏನಂತಿದಲ್ಲಿ, ಜೀವದಾಯಕ ವಾಕ್ಯ. ಆಮೆನ್, ಆಮೆನ್. ಮೊದಲ ಪೇತ್ರ 1:23 ವಾಕ್ಯ.
ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ನೀವು ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಆ? ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ. ಈ ಜನ್ಮವು ನೀವು ಯಾರು ಯೇಸು ಸ್ವಾಮಿ ನಂಬಿ ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದೀರೋ ನೀವೆಲ್ಲರೂ ಪುನರ್ಜನ್ಮ ಹೊಂದಿದವರು. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕ ಉಂಟಾಯಿತು. ಜೋರಾಗಿ ಹೇಳ್ರಿ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಕೆಲವು ಬೀಜಗಳು ಹಾಕುವಾಗ ಬೆಳೆ ಬರ್ತದೆ, ಕೆಲವು ಬೀಜಗಳು ಮರಗಳು ಗಿಡಗಳು ನಶಿಸಿ ಹೋಗಿದ್ದಾವೆ. ಈಗ 40 ವರ್ಷ ಇದ್ಗಡೆ ಇದ್ದಂತಹ ಗಿಡ ಮರಗಳು ಇವಾಗಿದ್ದಾವ? ಇಲ್ಲ. 40-50 ವರ್ಷ ಹಿಂದ್ಗಡೆ ಕಾಂಗ್ರೆಸ್ ಗಿಡ ಇರಲಿಲ್ಲ, ಈಗ ಇದಾವೆ. ಆಮೇಲೆ 41 ವರ್ಷದ ಹಿಂದ್ಗಡೆ ಗೊಟ್ಟಗಡ್ಡಿಗಳು, ಕೊಂದಲು ಕುಂಬು, ಆಮೇಲೆ ಬೇರೆ ಬೇರೆ ಸೊಪ್ಪುಗಳೆಲ್ಲ. ಕಾರೆ ಹಣ್ಣು ತಿಂದಿದ್ದೀರಿ ಯಾರಾದ್ರೂ? ಕಾರೆ ಹಣ್ಣು ನೋಡಿ ಎಷ್ಟು ಜನ ಇರ್ತೀರ ಪಾಪ. ಸಿಟಿಲಿ ಕೇಳಿ ಕಾರೆ ಹಣ್ಣು ಅಂದ್ರೆ ವಾಟ್ ಈಸ್ ಕಾರೆ ಹಣ್ಣು ಅಂತಾರೆ. ಕತ್ತಾಳಿ ಹಣ್ಣು ತಿಂದಿದ್ದೀರಾ? ತಿಂದಿಲ್ವಾ? ಹಸಿರು ಮೇಯ್ಸಿದ್ರೆ ಚೆನ್ನಾಗಿ ತಿಂದಿರ್ತೀರ. ಇವತ್ತಿನ ಮಕ್ಕಳಿಗೆ ಅದು ಗೊತ್ತೇ ಇಲ್ಲ. ಐಸ್ಕಂಡು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಮೊದಲು ಹಳೆ ಐಸ್ಕಂಡು ಯಾವ್ದು ಗೊತ್ತಾ? ಕತ್ತಾಳಿ ಹಣ್ಣೆ ಐಸ್ಕಂಡ್ಲೆ, ನಾಗದಳ್ಳಿ ಹಣ್ಣು ಅಲ್ವಾ? ಹಲ್ಲೆಲೂಯಾ. ಅವು ತಿನ್ನೋವಾಗ ಕಾಯಿಲೆನೇ ಇಲ್ಲ, ಫೈಲ್ಸ್ ಬರ್ತಾ ಇರಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಆಮೆನ್. ಅವೆಲ್ಲ ನಶಿಸಿ ಹೋಗ್ಬಿಟ್ಟು, ಅದರ ಬೀಜ ನಶಿಸಿ ಹೋಗ್ಬಿಡ್ತು, ಅದರ ವಂಶ ನಶಿಸಿ ಹೋಗ್ಬಿಡ್ತು. ಆ ಬೀಜ ಇಲ್ಲ. ಈಗ ಈ ಕಾಣುವಂತ ಅನೇಕ ಮರಗಳು, ಅನೇಕ ಗಿಡಗಳು, ಅನೇಕ ಬೀಜ ನಾಶ ಆಗ್ತವೆ. ಆದರೆ ಅದೇ ರೀತಿ ಮನುಷ್ಯರು ನಾಶ ಆಗ್ತಾರೆ. ಯೇಸು ಸ್ವಾಮಿ ನಂಬಿದವರು, ಈ ವಾಕ್ಯವನ್ನು ಹಿಡಿದವರು, ವಾಕ್ಯದ ಜೊತೆಲಿ ಜೀವಿಸುವಂಥವರು, ವಾಕ್ಯವನ್ನು ಧ್ಯಾನಿಸುವಂಥವರು, ಅದರ ಪ್ರಕಾರ ನಡೆದುಕೊಳ್ಳುವಂಥವರು, ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಅವರು ನಾಶ ಆಗೋದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಸದಾ ಜೀವವುಳ್ಳ ವಾಕ್ಯದ ಮೂಲಕ ನಾವು ನೀವು ಉಂಟಾಗಿರೋದ್ರಿಂದ, ಪುನರ್ಜನ್ಮ ಹೊಂದಿದ್ರಿಂದ ನೀವು ನಾಶ ಆಗೋದಿಲ್ಲ. ಆತ್ಮಕ್ಕೆ ಹೆಂಗೆ ನಾಶ ಆಗೋದಿಲ್ವೋ ವಾಕ್ಯ ಕೂಡ ನಾಶ ಆಗೋದಿಲ್ಲ. ಭೂಮಿಯ ಆಕಾಶಗಳು ಅಳಿದು ಹೋದರು, ನನ್ನ ಮಾತಲ್ಲಿ ಒಂದು ಕೊಂಬಾದರೂ ನಾಶವಾಗೋದಿಲ್ಲ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯ 35ನೇ ವಾಕ್ಯ ಓದಿ. ಭೂಮಿ ಆಕಾಶಗಳು ಅಳಿದು ಹೋಗುವವು, ಭೂಮಿ ಆಕಾಶಗಳು ಅಳಿದು ಹೋಗ್ತವೆ ಒಂದು ದಿವಸ ಗ್ಯಾರಂಟಿ ಆಗಿ. ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಆದರೆ ದೇವರ ಮಾತುಗಳು, ಯೇಸು ಕ್ರಿಸ್ತನ ಮಾತುಗಳು ಅಳಿದು ಹೋಗೋದೇ ಇಲ್ಲ. ಅಷ್ಟೇನಾ? ಅದರಲ್ಲಿ ಕೊಂಬಾದರೂ, ಒಂದು ಅಕ್ಷರದ ಕೊಂಬಾದರೂ ನಾಶ ಆಗಲ್ಲಂತೆ. ಆಮೆನ್. ಅಂದ್ರೆ ನಿರಂತರವಾಗಿ ಯುಗ ಯುಗಕ್ಕೂ ಇರುವಂಥದ್ದು ಯಾವುದೆಂದರೆ ದೇವರ ವಾಕ್ಯ. ಆಮೆನ್, ಆಮೆನ್. ಈ ವಾಕ್ಯವನ್ನು ಧ್ಯಾನಿಸುವಂಥವರು ನಿರಂತರವಾಗಿ ವಾಸ ಮಾಡ್ತಾರೆ, ನಿರಂತರವಾಗಿ ಜೀವಿಸ್ತಾರೆ. ಆಮೆನ್, ಹಲ್ಲೆಲೂಯಾ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ. ರೋಗದಿಂದ ಬಿಡುಗಡೆ ಆಗಿರ್ಬೋದು, ಸಾಲದಿಂದ ಬಿಡುಗಡೆ ಆಗಿರ್ಬೋದು, ಇಲ್ಲಿ ಒಳಗಡೆ ಬರೋದಕ್ಕೆ, ರಕ್ಷಣೆಗೆ ಬರೋದಕ್ಕೆ ಯಾವುದೋ ಒಂದು ಅದ್ಭುತ ಮುಖಾಂತರ ಬಂದು ಕೂತ್ಕೊಂಡಿದ್ದೀರಾ. ಆದರೆ ಅದು ಸಾಲದು. ವಾಕ್ಯದಲ್ಲಿ ನೀವು ಬೆಳಿಬೇಕು, ಸತ್ಯ ಬೋಧನೆಯಲ್ಲಿ ನೆಲೆಸಬೇಕು. ಆ ವಾಕ್ಯವನ್ನು ಧ್ಯಾನಿಸುವಾಗ, ಆ ವಾಕ್ಯದಲ್ಲಿ ನೆಲೆಸುವಾಗ ಆ ವಾಕ್ಯ ನಿಮ್ಮನ್ನು ರಕ್ಷಣೆಗೆ ನಡೆಸುತ್ತೆ. ಆ ವಾಕ್ಯ ಯೇಸು ಕ್ರಿಸ್ತನ ಹೆಸರಲ್ಲಿ ದೆವ್ವಗಳು ಬಿಟ್ಟು ಹೋಗ್ತವೆ, ರೋಗಗಳು ಬಿಟ್ಟು ಹೋಗ್ತವೆ, ಸಮಸ್ಯೆಗಳು ಪರಿಹಾರ ಆಗ್ತವೆ. ಅಷ್ಟಿಗೆ ಸಾಲದು, ಇನ್ನೊಂದು ಸ್ಟೆಪ್ ಇದೆ. ಅದೇನಂದ್ರೆ ನಾವು ರಕ್ಷಿಸಲ್ಪಡಬೇಕು. ರಕ್ಷಿಸಲ್ಪಡೋದಕ್ಕೆ ಮುಖ್ಯವಾದದ್ದು ಏನಂದ್ರೆ ವಾಕ್ಯ ಆಧಾರ. ಆಮೆನ್, ಆಮೆನ್. ರಕ್ಷಿಸಲ್ಪಟ್ಟಂತ ಗುಣ ಎಂಥದ್ದು?
ಯಾರು ವಾಕ್ಯದ ಮುಖಾಂತರ ರಕ್ಷಿಸಲ್ಪಟ್ಟಿರ್ತಾರೋ ಅವರು ಹೆಚ್ಚು ವಾಕ್ಯವನ್ನು ಓದ್ತಾರೆ, ಹೆಚ್ಚು ಪ್ರಾರ್ಥನೆ ಮಾಡ್ತಾರೆ, ಅವರು ಪ್ರಥಮ ಫಲವಾಗಿ ಸಭೆಯಲ್ಲಿ ನಿಂತ್ಕೊಳ್ತಾರೆ. ಆಮೇನ್. ಪ್ರಥಮ ಫಲ ಅಂದ್ರೆ ಏನು? ರಕ್ಷಿಸಲ್ಪಟ್ಟದ್ದು ಮಾತ್ರ ಅಲ್ಲ, ಅಥವಾ ಒಳಗೆ ಬಂದು ದೀಕ್ಷಾಸ್ಥಾನ ತೆಗೆದುಕೊಳ್ಳೋದು ಮಾತ್ರ ಅಲ್ಲ, ಅವರು ಸೇವಕರುಗಳಾಗಿ ಬದಲಾವಣೆ ಆಗ್ತಾರೆ. ಯಾವ ಸಭೆಯಲ್ಲಿ ಸೇವಕರುಗಳು ಹೆಚ್ಚಾಗ್ತಾರೋ ಅದರ ಅರ್ಥ ಅಂದ್ರೆ ಅಲ್ಲಿ ವಾಕ್ಯ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ವಾಕ್ಯದ ಪ್ರತಿಫಲ, ವಾಕ್ಯದ ಪ್ರಥಮ ಫಲ ಅದ್ಯಾವುದಂದ್ರೆ ಸೇವೆಗೆ ಬರುವಂಥದ್ದು, ಸೇವೆ ಮಾಡುವಂಥದ್ದಾಗಿರ್ತದೆ. ಆಮೇನ್, ಆಮೇನ್. ಸೇವೆ ಮಾಡೋರೆಲ್ಲ ಏನು ಅರ್ಥ? ಹೆಚ್ಚು ವಾಕ್ಯವನ್ನು ಧ್ಯಾನಿಸುವಂಥವರು, ಹೆಚ್ಚು ವಾಕ್ಯವನ್ನ ಹಿಂಬಾಲಿಸುವಂಥವರು, ಕೈಗೊಂಡು ನಡೆಯುವಂಥವರೇ ಸೇವಕರು. ಅವರನ್ನ ಸಭೆಯಲ್ಲಿ ಪ್ರಥಮ ಫಲ ಅಂತ ಕರೆಯಲ್ಪಡ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೋಬನ ಪತ್ರಿಕೆ 1:21 ವಾಕ್ಯ ಓದ್ರಿ. ಆದ ಕಾರಣ ಎಲ್ಲಾ ನೀಚತನವನ್ನು, ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಿ. ನೀವು ರಕ್ಷಿಸಲ್ಪಟ್ಟಿದ್ದೀರಿ ಅಂತ ಗುರುತಿಗೆ ಕಾರಣ ಹೆಂಗ್ ಗೊತ್ತಾಗುತ್ತೆ? ಎಷ್ಟು ಜನ ರಕ್ಷಿಸಲ್ಪಟ್ಟಿದ್ದೀರಾ? ರಕ್ಷಣೆ ಹೊಂದಿದಾರಲ್ಲ, ಒಂದು ನಿಮಿಷ ಕೈ ಎತ್ತಿ ನೋಡೋಣ. ಎಲ್ಲರೂ ಕೈ ಎತ್ತಿದಕ್ಕಲ್ಲ, ನೀವು ರಕ್ಷಣೆ ಹೊಂದಿದ್ದೀರಿ ಅನ್ನೋದಕ್ಕೆ. ಓಕೆ, ಗಮನಿಸ್ರಿ. ಎಲ್ಲ ಹಂಗೆ ಕೈ ಎತ್ಕೊಂಡು ನೋಡೋಣ. ರಕ್ಷಿಸಲ್ಪಟ್ಟಿದ್ದೀರಾ? ರಕ್ಷಿಸಲ್ಪಟ್ಟಿದ್ದೀರಾ? ರಕ್ಷಿಸಲ್ಪಟ್ಟಿದ್ದ ಗುರುತು ಏನು ಗೊತ್ತಾ? ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಆದ ಕಾರಣ ಎಲ್ಲ ನೀಚತನವನ್ನ, ಎಲ್ಲ ದುಷ್ಟತನವನ್ನ ತೆಗೆದಾಕಿ ಮನಸ್ಸಿನೊಳಗೆ ಬೇರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆ ಮಾಡಿಕೊಡ್ರಿ. ಅದು ನಿಮ್ಮ ಆಮೆನ್. ಇದು ಒಂದೇ ದಿವಸದ ಕೆಲಸ ಅಲ್ಲ. ಪ್ರತಿ ದಿನ ವಾಕ್ಯ ಎಚ್ಚರಿಸುವಾಗ ಎಚ್ಚರಿಕೆ ಯಾವುದನ್ನು ಹೇಳ್ತಾರೋ, ಯಾವ್ದನ್ನ ಬಿಡಬೇಕಂತ ಹೇಳ್ತಿದಾರೋ ಅದನ್ನು ಬಿಟ್ಟು, ಎಲ್ಲಿ ನಿಂತ್ಕೋಬೇಡ ಅಂತ ಹೇಳುತ್ತೋ ಅಲ್ಲಿ ನಿಂತ್ಕೊಳ್ಳದೆ, ಎಲ್ಲಿ ಕುತ್ಕೋಬೇಡ ಅಂತ ಹೇಳುತ್ತೋ ಅಲ್ಲಿ ಕುತ್ಕೊಳ್ಳದೆ, ಯಾರ ಜೊತೆ ಸೇರಬೇಡ ಅಂತ ಹೇಳ್ತಾ ಅದು ಸೇರದೆ, ಯಾರ ಹತ್ರ ನಿಲ್ಲಬೇಕು, ಯಾರ ಹತ್ರ ಕುತ್ಕೋಬೇಕು, ಎಲ್ಲಿ ಕುತ್ಕೋಬಾರ್ದು ಅಂತೇಳಿ ಬೋಧನೆ ಮಾಡುತ್ತಾ ಎಚ್ಚರಿಸ್ತಾ ಇರ್ತದೆ. ಆಮೆನ್. ಜೊತೆಗೆ ನಮ್ಮಲ್ಲಿರುವಂಥ ನೀಚತನವನ್ನ, ದುಷ್ಟತನವನ್ನ ವಾಕ್ಯ ಶುದ್ಧಿ ಮಾಡುತ್ತಾ, ಕ್ಲೀನ್ ಮಾಡುತ್ತಾ ಸಂಪೂರ್ಣವಾದ ಆತನ ಸ್ವರೂಪಕ್ಕೆ ನಡೆಸೋದೇ ದೇವರ ವಾಕ್ಯದ ಕೆಲಸ. ಜೋರಾಗಿ ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನ್ ಮಾಡುತ್ತೆ ಈ ತರ ಮಾಡಿದಾಗ? ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸೋದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ಹಲ್ಲೆಲೂಯಾ. ಹೇಳ್ರಿ, ಪಕ್ಕದ ಕೈ ನೋಡಿ. ನಿಮ್ಮ ಆತ್ಮನ ರಕ್ಷಿಸಲ್ಪಡ್ತದೆ. ನೀವೇನು ಹೇಳ್ಕೊಳ್ಳಲ್ಲಪ್ಪ, ಆತ್ಮ ರಕ್ಷಿಸಲ್ಪಟ್ಟಿದೆ ಇಲ್ಲ? ಹೇಳ್ರಿ, ಪಕ್ಕದಲ್ಲಿ ನೋಡ್ರಿ. ನಿಮ್ಮ ಈ ವಾಕ್ಯ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವಿಬ್ರು ಹೇಳ್ಕೋಬೇಕಪ್ಪ. ಅಲ್ಲೇ ಸುಟ್ಟೋಗಿತ್ತು, ಎಲ್ಲ ಒಣಗೋಗಿತ್ತು. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಒಬ್ಬರಿಗೆ ದೆವ್ವ ಹಿಡ್ದಿತ್ತು. ದೆವ್ವ ಹಿಡಿದೋದಕ್ಕೆ ಆ ಚರ್ಚಿಗೆ ಬಂದರು, ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ರು. ಆ ದೆವ್ವ ಎಷ್ಟು ಪ್ರಾರ್ಥನೆ ಮಾಡಿದ್ರು ಹೋಗ್ತಾ ಇಲ್ಲ. ಸುಮಾರು ಒಂದು 15-20 ಪಾಸ್ಟರ್ಗಳು ಪ್ರೇಯರ್ ಮಾಡಿದ್ದಾರೆ. ಯಾರು ಮಾಡಿದ್ರು ನಾನು ಹೋಗಲ್ಲ ಅಂತಾನೆ ಇದೆ. ಈ ಪಾಸ್ಟ್ಗಳಿಗೆಲ್ಲನೂ ಪ್ರೇಯರ್ ಮಾಡಿ ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು, ತಿಂಗಳಾಯಿತು, 2 ತಿಂಗಳಾಯಿತು, ಉಪವಾಸ ಪ್ರಾರ್ಥನೆ, ಆ ಎಲ್ಲ ಪ್ರಾರ್ಥನೆ ಮಾಡೋದು. ದೆವ್ವ ಮಾತ್ರ ನಾನು ಹೋಗಲ್ಲ ಅಂದ್ಕೊಂಡೇ ಇತ್ತು. ಅದರಲ್ಲಿ ವಾಕ್ಯವನ್ನು ಗಟ್ಟಿಯಾಗಿ ನಂಬುವಂಥ ಒಬ್ಬ ಸೇವಕರು, ದೊಡ್ಡ ಪಾಸ್ಟ್ರೇ ಅವರು. ಅವ್ರೇನು ಮಾಡಿದ್ರು, ಎಲ್ಲ ದೊಡ್ಡ ಪಾಸ್ಟ್ಗಳು ಆಯಿತು, ಅದು ಬಿಡುಗಡೆ ಆಗಲಿಲ್ಲ. ಈ ಪಾಸ್ಟ್ಗಳಿಗೆ ಬೇಜಾರಾಗ್ಬಿಟ್ಟು ಎಲ್ಲನೂ ಹೋಗಿ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ರು. ಆದರೆ ಇನ್ನೂ ಪಾಸ್ಟ್ರು ಬಂದರು. ಆ ಪಾಸ್ಟ್ರು ಬಂದಾಗ ಮತ್ತೆ ಪ್ರೇಯರ್ ಮಾಡಿದ್ರು. ಪ್ರೇಯರ್ ಮಾಡುವಾಗ ದೆವ್ವ ಹೇಳ್ತೆ, ಏಯ್ ನಾನು ಹೋಗಲ್ಲ ಅಂತೇಳಿ. ಇವರು ಒಂದೇ ಮಾತು, ಏಸು ನಮ್ಮದು ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ. ಜಾಸ್ತಿ ಹೊತ್ತು ಪ್ರೇಯರ್ ಮಾಡಲ್ಲ, ಸ್ತೋತ್ರ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಈ ಪಾಸ್ಟ್ಗಳೆಲ್ಲನೂ ಇದೇನು ರೇಗಿಸಿ ಓಡಿಸ್ತಾರಂದ್ರೆ, ಇವ್ರು ನೋಡಿದ್ರೆ ಏಸು ನಮ್ದು ಬಿಟ್ಟು ಹೋಗಂತ ಹೋಗ್ಬಿಟ್ರು. ಆ ದೆವ್ವ ನೋಡಿದ್ರೆ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದೆ ಅಂತೇಳಿ. ಒಂದು 2-3 ಅವರ್ ಆಯಿತು. ಇದು ಮಾತ್ರ ಹಿಂದ್ಗಡೆನೆ ನಾನು ಹೋಗಲ್ಲ ಅಂದ್ಕೊಂಡೇ ಇತ್ತು. ಪಾಸ್ಟ್ ತಲೆ ಕೆಡಿಸ್ಕೊಂಡಿಲ್ಲ. ವಿಶ್ವಾಸಿಗಳಿಗೆ, ಬೇರೆ ಪಾಸ್ಟ್ಗಳಿಗೆಲ್ಲೂ ನಮ್ಮ ಕೈಯಲ್ಲೂ ಆಗಲಿಲ್ಲ. ಆ ಪಾಸ್ಟ್ ಸುಮ್ಮನೆ ಹಂಗೆ ಅಂದ್ಬಿಟ್ಟು ಹೋಗ್ದು, ಅವ್ರ ಕೈಯಲ್ಲೂ ಆಗಲಿಲ್ಲ. ಏನಪ್ಪ ಇದ್ದೇವ ಅಂತೇಳಿ. ಆದರೆ ಒಳಗಿರುವಂಥ ಈ ಪಾಸ್ಟ್ಗೆ ಮಾತ್ರ ಒಂದು ಮಾತ್ರನೇ, ಬಿಟ್ಟು ಹೋಗು ಅಷ್ಟೇ ಅಂತೇಳಿ. ಇನ್ನು ಸ್ವಲ್ಪ ಹೊತ್ತು 3 ಅವರ್ ಆದಮೇಲೆ ಇವರೆಲ್ಲರೂ ಹಿಂಗೆ ಮಾತಾಡ್ಕೊತ ಇರಬೇಕಾದ್ರೆ ಪಾಸ್ಟ್ ಮಾತು ತಲೆ ಕೆಡಿಸ್ಕೊಂಡಿಲ್ಲ. ನೀವೇನ ಮಾಡ್ಕೊಡ್ರಿ, ನನ್ನ ವಿಶ್ವಾಸ, ನಾನು ಒಂದು ಮಾತು ಹೇಳಿದ್ದೀನಿ, ಇದು ಬಿಡುಗಡೆ ಅಷ್ಟೇ.
ಅದು ದೆವ್ವ 100 ಹೇಳ್ಕೊಂಡು ನಾನು ಹೋಗಲ್ಲ ಅಂತೇಳಿ ಏನಾರ ಹೇಳ್ಕೊಳ್ಳಿ, ಅದರಿಷ್ಟ. ದೇವ್ರು ಡೀಲ್ ಮಾಡ್ಕೊಳ್ತಾನೆ. ನನ್ನ ಕೆಲಸನ ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿ ಬಿಟ್ಟು ಹೋಗ್ತಾರದಷ್ಟೇ. ನೀನು ಹೋಗು ಪ್ಲೀಸ್, ನಿನಗೇನು ಬೇಕು ಕೊಡ್ತೀನಿ ಹೋಗು, ನಿನಗೆ ಅಂದು ಕೊಡ್ತೀನಿ ಹೋಗು, ನಿನಗೆ ಸೀರೆ ಹಾಕ್ತೀನಿ ಹೋಗು, 3 ದಾರಲ್ಲಿ ಮುಖ ಏನೋ ಊಟ ಹಾಕ್ಸ್ತೀನಿ, ಇದೆಲ್ಲ ಏನೂ ಇಲ್ಲ. ಏಸು ನಾಮದಲ್ಲಿ ಹೋಗ ಅಷ್ಟೇ. ಆಮೇಲೆ 3 ಅವರ್ ಇದು ಹೇಳ್ತಾ ಇತ್ತಲ್ಲ, ನಾನು ಹೋಗಲ್ಲ ಅಂತ ಚರ್ಚೆಲ್ಲ ಆಡ್ತಾ ಇತ್ತಲ್ಲ, ಎಲ್ಲರೂ ಅವಮಾನ ಪಡಿಸ್ತಾ 2-3 ತಿಂಗಳಿಂದ. ಈ ಪಾಸ್ಟ್ರು ಏನು ಪ್ರೇಯರ್ ಮಾಡಿಲ್ಲ, ಏಸು ನಾಮದಲ್ಲಿ ಹೋಗಿ ಅಂದ್ಬಿಟ್ಟು ಬೇರೆ ಪ್ರೇಯರ್ ಮಾಡ್ತಾಯಿದ್ರು. 3 ಅವರ್ ಎಲ್ಲ ಮುಗಿದ ತಕ್ಷಣವೇ ಆ ದೆವ್ವ ಹಿಂದ್ಗಡೆನೇ ಬಂದ್ಬಿಟ್ಟಿದೆ. ಇವಾಗ ಹೇಳು ನಾನು ಹೋಗ್ತೀನಿ ಪ್ಲೀಸ್ ಹೇಳ. ನಾನು ಹೇಳಲ್ಲ, ಒಂದು ಸತಿನೇ ಹೇಳೋದು, ಪದೇ ಹೋಗಲ್ಲ. ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಇಲ್ಲ ಇವಾಗ ಹೇಳು, ಹೋಗ್ತೀನಿ ಹೇಳು, ಇವಾಗ ಹೋಗಂದ್ರೆ ಹೋಗ್ಬಿಡ್ತೀನಿ ಹೇಳು. ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ನಾನು ಮತ್ತೆ ಹೇಳಲ್ಲ ಹೋಗ ಅಂತ. ಅಸೇವಕರಷ್ಟೇ, ಒಂದು ಸತಿ ಹೇಳೋದಷ್ಟೇ. ಆಯ್ತು ಬಿಡು ಅಂದ್ಬಿಟ್ಟು ಡಮಾರ್ ಅಂತ ಬಿದ್ದು ಹೋಗ್ಬಿಡ್ತಾ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವು ಟೈಮ್ಗಳಲ್ಲಿ ನಮ್ಮ ವಾಕ್ಯವನ್ನು ದೃಢವಾಗಿ ನಿಂತ್ಕೋಬೇಕು. ದೆವ್ವ ಬರೀ ಡೆಸ್ಟ್ ಅಂದ್ರೆ ಇಲ್ಲಿ ಯಾರು ಡೆಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಾರೆ. ಕಾಣಿಸುತ್ತಾ ಏನಿದೆ ಇದರಲ್ಲಿ? ಧೂಳು. ಈ ಧೂಳು ಸಮಾನ ಯಾರಂದ್ರೆ ಸೈತಾನನು, ದೆವ್ವ. ದೇವರು ಈ ರೀತಿ ಪವರ್ಫುಲ್ ಆಗಿರ್ತಾನೆ. ಈ ಧೂಳಿಗೂ ಇದಕ್ಕೆ ಸರಿಸಮಾನ ಇಲ್ಲ. ಆಮೇನ್. ಅವನ ಕೈಯಲ್ಲಿ ದೇವರನ್ನ ಫೈಟ್ ಮಾಡಕ್ಕೆ ಶಕ್ತಿನೂ ಇಲ್ಲ. ಮನುಷ್ಯರ ಮನಸ್ಸಲ್ಲಿ ಕಥೆಗಳು ಮಾಡಿ ದೊಡ್ಡ ಕೊಂಬಿದ್ದಂಗೆ ದೊಡ್ಡ ಶಕ್ತಿ ಇದ್ದಂಗೆ ಮಾಡಿಬಿಟ್ಟವ್ರು ಅಷ್ಟೇ. ವಾಕ್ಯ ತಿಳ್ಕೊಂಡ್ರೆ ಸಾಕು, ನಿನ್ನ ಕಾಲು ಕೆಳಗೆ ಇರ್ತದೆ ಅದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ವಾಕ್ಯ ತಿಳ್ಕೊಂಡಂತ ವ್ಯಕ್ತಿ ನಕ್ಷತ್ರಗಳಾಗಿ ಹೊಳಿತಾ ಇರ್ತಾರೆ. ಆಮೆನ್, ಹಲ್ಲೆಲೂಯಾ. ನಮ್ಮ ಆತ್ಮಗಳನ್ನು ರಕ್ಷಿಸ್ತದೆ. ಆಂಧ್ರದಲ್ಲಿ ನೆನ್ನೆ ಕೇಳಿದೆ, ವಿಜಯ ರೆಡ್ಡಿನೋ ಅಥವಾ ರಾಜು ರೆಡ್ಡಿ ಅಂತೇಳಿ, ದೊಡ್ಡ ಕೊಲೆಗಾರ, ದೊಡ್ಡ ರೌಡಿ, 30 ವರ್ಷದ ಹಿಂದ್ಗಡೆ ಇವತ್ತು ಇದ್ದಾರೆ. ಅವರಲ್ಲ, ಅವ್ರ ಫ್ರೆಂಡು 72 ವರ್ಷ ಇನ್ನೂ ಜೀವಂತವಾಗಿದ್ದಾರೆ. ಈಗಲೂ ಯಾವಾಗಲೂ ಗನ್ ಎತ್ಕೊಂಡೇ ಇರೋದು. ಇಂಟರ್ವ್ಯೂಲ್ಲಿ ನೆನ್ನೆ ನೋಡಿದೆ ಅದನ್ನು. ಆ ಊರಲ್ಲಿ ಅವನು ಹೇಳಿದ್ದೆ, ಸಿಗರೇಟ್ ಕುಡ್ಕೊಂಡು ಈಚೆ ಬರಬೇಕಾದ್ರೆ ಎಲ್ಲ ಜನ ಭಯ ಬೀಳ್ತಾರೆ. ಯಾವಾಗಲೂ ಗನ್, ಬಾಡಿ ಗಾರ್ಡ್ಸ್ ಇರ್ತಾರೆ, ಗನ್ಗಳಿರ್ತದೆ, ಬಾಂಬ್ಗಳಿರ್ತವೆ. ಯಾರನ್ನ ಬೇಕಾದನ್ನ ಹೇಳ್ತಾರೆ, ಅವನು ಸುಟ್ಟುಬಿಟ್ಟು ಹೋಗ್ತಾ ಇರೋದೆ. ಅಂತ ದೊಡ್ಡ ರೌಡಿ ಅವನಂದ್ರೆ ಎಲ್ರಿಗೂ ಭಯ. ಸುಮಾರು ಜನ ಸಾಯಿಸ್ಬಿಟ್ಟವನೇ, ಸುಮಾರು ಜನಕ್ಕೆ ಬಾಂಬ್ಗಳಾಗಿ ಸಾಯಿಸಿದ್ದಾನೆ, ಶೂಟ್ ಮಾಡಿಬಿಟ್ಟು ಬಂದವನೇ. ಅವನ ಸಾಕ್ಷಿನ ಗೊತ್ತಾ? ಗನ್ನಿಂದ ಗಾಸ್ಪಲ್. ಗನ್ನಿಂದ ಗಾಸ್ಪಲ್ ಅಂದ್ರೆ ಸುವಾರ್ತೆ ಆತನ ಹೇಳ್ತಾನೆ. ಆಮೆನ್. ಆತನ ಬದಲಾವಣೆ ಆಗೋದು ಕಾರಣ ಏನಂದ್ರೆ ಅವ್ರ ಹೆಂಡತಿ ಯೇಸು ಸ್ವಾಮಿ ನಂಬಿದ್ರು. ಆಮೆನ್, ಪ್ರೈಸ್ ದಿ ಲಾರ್ಡ್. ಅವ್ರ ಹೆಂಡತಿ ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಾನು ವಿಧವೆ ಆಗಬಾರ್ದು, ನನ್ನ ಗಂಡ ಅನಾಥರಾಗಿ ಸಾಯಬಾರ್ದು, ಮತ್ತೆ ನರಕಕ್ಕೆ ಹೋಗಬಾರ್ದು, ನನ್ನ ಗಂಡನ ರಕ್ಷಿಸು ಅಂತ ಪ್ರತಿ ನಿತ್ಯ ಪ್ರಾರ್ಥನೆ. ಒಂದು ಸಾರಿ ಆ ಯಮ್ಮನ ಪ್ರಾರ್ಥನೆನೋ ಏನೋ ಗಲಾಟೆ ಆಗ್ಬಿಟ್ಟಿದೆ. ಅವನು ತಡ್ಕೊಳಕ್ಕಾಗ್ದಿರ ಬಾಯಲ್ಲಿ ಒಂದು ಸಿಗರೇಟ್ ಇಟ್ಕೊಂಡು ಗನ್ ಕೂಡ ಹೆಂಡ್ತಿಗೆ ಇಟ್ಬಿಟ್ಟವನೆ. ಒಂದೇ ಎಟ್ಗೆ ಹೊಡೆದು ಬಿಡ್ತೀನಿ ಅಂತೇಳಿ. ಅಷ್ಟು ಕಠಿಣವಾದಂತಹ ಇರುವಂಥ ವ್ಯಕ್ತಿ. ಆದರೆ ಯಮ್ಮ ಪ್ರಾರ್ಥನೆ ಮಾಡ್ತಾ 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 ಒಂದು ದೊಡ್ಡ ಅರೆಸ್ಟ್ ವಾರಂಟ್ ಬರುವಂತಹ SP-ಗೂ ದೊಡ್ಡ ಪೊಲೀಸ್ ಅಧಿಕಾರಿಗೆ ಫುಲ್ ಫೈಟ್ ಆಗ್ತಾ ಇದೆ. ಗ್ಯಾಂಗ್ ಪೊಲೀಸವರು, ಈ ಕಡೆ ರೌಡಿಗಳು ಇವರು. ಅಂಥ ಸಂದರ್ಭ. ಇನ್ನು ಇಲ್ಲಿರೋದಕ್ಕಿಂತ ಎನ್ಕೌಂಟ್ರ್ ಮಾಡಿಬಿಡ್ತಾರೆ ಅಥವಾ ಸಾಯಿಸ್ಬಿಡ್ತಾರೆ ಅಂಥೇಳಿ ಅವ್ರ ಹೆಂಡ್ತಿನ ಕರ್ಕೊಂಡು ಚೆನ್ನೈಗೆ ಹೋಗ್ಬಿಡ್ತಾರೆ ತಲೆ ಮರೆಸ್ಕೊಳ್ಳೋದಕ್ಕೆ. ಅಂಥ ಸಂದರ್ಭದಲ್ಲಿ ಈ ಅಮ್ಮ ಪ್ರಾರ್ಥನೆ ಮಾಡ್ತಾನೆ ಇದ್ದಾಳೆ. ಇನ್ನೇನು ಸುಮ್ಮನೆ ಅಲ್ಲಿ ಓಡಾಡೋರು ಎಲ್ಲನೂ ಹೋಗ್ಲಿ ಅಂದ್ಬಿಟ್ಟು ಪಾಸ್ಟ್ ಬಂದು ಪ್ರೇಯರ್ ಮಾಡಿದ್ದಾರೆ. ಆ ವಾಕ್ಯ ಚರ್ಚ್ಗೆ ಹೋಗೋಣ ಅಂತೇಳಿ ಹೋಗಿ ನಿಂತು ಕೂತ್ಕೊಂಡಿದ್ದಾನೆ. ಹೆಂಡತಿಗೋಸ್ಕರ ಹೋಗಿ ಕೂತ್ಕೊಂಡಿರೋದು. ಅಲ್ಲಿ ನೀನು ಏನೇ ಪಾಪ ಮಾಡಿದ್ರು ನಿನ್ನ ಪಾಪಗಳೆಲ್ಲ ಕ್ಷಮಿಸಲ್ಪಡ್ತವೆ ಅಂತ ಮಾತು ಹೇಳಿದ್ರು. ಆಮೇಲೆ ಇದು ನನಗೆ ಒಂದೇ ಆಶ್ಚರ್ಯ, ಏನಿದು ನನ್ನ ಕ್ಷಮಿಸೋದಕ್ಕೆ ಯಾವ ದೇವ್ರ ಕೈಯಲ್ಲಿ ಆಗಲ್ಲ. ಯಾಕಂದರೆ ನಾನು 100 ಜನ ಸಾಯಿಸ್ಬಿಟ್ಟಿದ್ದೀನಿ, 100 ಜನರ ಕಣ್ಣೀರಿಟ್ಟಿದ್ದೀನಿ, ಕೈಕಾಲು ಮುರಿದು ಹಾಕಿದ್ದೀನಿ, ವಿಧವೆಯರಾಗಿದ್ದಾರೆ, ಅನಾಥರಾಗಿದ್ದಾರೆ, ದಿಕ್ಕಿಲ್ದವ್ರು ಆಗ್ಬಿಟ್ಟವ್ರೆ. ಅಷ್ಟು ದೊಡ್ಡ ಪಾಪಿ ನಾನು, ಅಷ್ಟು ದೊಡ್ಡ ರೌಡಿ, ನನ್ನನ್ನು ಕ್ಷಮಿಸ್ತಾರಾ? ಎಸ್, ನೀನು ಎಷ್ಟು ದೊಡ್ಡ ಪಾಪಿ ಆದರೂ ಯೇಸು ಸ್ವಾಮಿ ನೀನು ಶುದ್ಧಿ ಮಾಡ್ತಾರೆ ಅಂದ ತಕ್ಷಣವೇ ಇವನ ಮನಸ್ಸೆಲ್ಲ ಚೇಂಜ್ ಆಗ್ಬಿಡ್ತು. ಆಮೇನ್. ಸರಿ,
ಸ್ವಲ್ಪ ಸಮಾಧಾನ ಬಂತು, ಪ್ರೇಯರ್ ಮಾಡಿಸ್ಕೊಂಡ. ಆತನು ಆ ವಾರದಲ್ಲಿ ಕೋರ್ಟಲ್ಲಿ ಅಟೆಂಡ್ ಆಗಬೇಕು, ಕೇಸ್ ಇದೆ. ಆ ಕೋರ್ಟಲ್ಲಿ ಈತನ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಪೊಲೀಸರು ಬಂದ್ಬಿಟ್ಟಿದ್ದಾರೆ, SP ಸಮೇತ ಬಂದ್ಬಿಟ್ಟಿದ್ದಾರೆ, ಹೇಗಾದ್ರೂ ಮಾಡಿ ಹಿಡ್ಕೊಂಡು ಹೋಗ್ಬೇಕಂತ. ಅವ್ರ ಹೆಂಡತಿ ಪ್ರಾರ್ಥನೆ ಮಾಡಿದ್ರು. ಆತನೊಂದು ಮನಸ್ಸಲ್ಲಿ ಒಂದು ಪ್ರಶ್ನೆ, ನನ್ನನ್ನು ಇವತ್ತು ಅರೆಸ್ಟ್ ಮಾಡಿದಿರ, ನಾನು ಬಂದಿದ್ದೆ ಆದರೆ ಮನೆಗೆ ಬಂದಿದ್ದಾರ, ನಾನು ನಿನ್ನ ನಂಬ್ತೀನಿ ಅಂತ ಒಂದು ಚಾಲೆಂಜ್ ಇಟ್ಕೊಂಡದ. ಹೆಂಗೋ ಕೋರ್ಟ್ ಒಳಗಡೆ ಹೋಗ್ಬಿಟ್ಟ. ಕೋರ್ಟ್ ಒಳಗೆ ಆತನ ಬಂದಿದ್ದಾನೆ ಅಂದ ತಕ್ಷಣ SP ಪೊಲೀಸವರು ಫುಲ್ ಕೋರ್ಟ್ ಪೂರ್ತಿ ಪೊಲೀಸವರು ತುಂಬ್ಕೊಂಡ್ಬಿಟ್ಟಿದ್ದಾರೆ, ಹೇಗಾದ್ರೂ ಮಾಡಿ ಇವತ್ತು ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಂತೇಳಿ. ಆತನ ಟೈಮ್ ಏನೋ 5 ಗಂಟೆಗೆ ಮುಗಿಬೇಕಾದ್ರೆ ಕೋರ್ಟು 6:15 ಮುಗಿದಿದೆ. ಅಲ್ಲಿವರೆಗೂ ಈತನನ್ನ ಹೆಸರು ಕರೆದೇ ಇಲ್ಲ ಈ ಕೇಸ್ನ. ಇವರು ಪೊಲೀಸರು ಟೈಮ್ ಆಯ್ತು ಅಂದ್ಬಿಟ್ಟು 5 ಗಂಟೆಗೆ ಎಲ್ಲ ಮನೆಗೆ ಹೋಗ್ಬಿಟ್ಟಾರೆ. ಕೋರ್ಟಲ್ಲಿದ್ದರೂ ಸಹ SP ಆತನ ಮಾತಾಡಲೇ ಇಲ್ಲ. ಅದೇನೋ ಡೇಟ್ ಆಯಿತು, ಇವ್ರು ಮನೆಗೆ ಬಂದ್ಬಿಟ್ಟ. ಅವಾಗ ಫುಲ್ ಸರೆಂಡರ್ ಆಗ್ಬಿಟ್ಟ ಆತನ, ಯೇಸು ಸ್ವಾಮಿ ಇದ್ದಾರೆ ಅಂತೇಳಿ. ಎಲ್ಲೆಲ್ಲಿ ಕೊಲೆ ಮಾಡಿದ್ನೋ, ಯಾರು ತಪ್ಪು ಮಾಡಿದ್ರೋ ಅವರೆಲ್ಲರಿಗೂ ಹೋಗ್ಬಿಟ್ಟಿದೆ, ಕ್ಷಮಾಪಣೆ ಕೇಳಿದ್ದಾನೆ. ಆಮೇನ್. ಅಷ್ಟು ಮಾತ್ರ ಅಲ್ಲ, ಇನ್ನೊಬ್ರು ಯಾರೋ ಒಬ್ಬ ಶಿವಾರೆಡ್ಡಿನ ಯಾರೋ ಅವ್ರನ್ನ ಸಾಯಿಸ್ಬೇಕೋ ಏನೋ ಅಂತೇಳಿ ಇವರು ಪ್ಲಾನ್ ಮಾಡಿದ್ರು, ಇವ್ರು ಪ್ಲಾನ್ ಮಾಡಿದ್ರು ಅಂತ. ರೌಡಿ ಹೆಂಡತಿಗೆ ಕ್ಯಾನ್ಸರ್, ಅವ್ರಿಗೆ ಹೋಗ್ಬಿಟ್ಟು ಕ್ಷಮಾಪಣೆ ಕೇಳಿ ಪ್ರೇಯರ್ ಮಾಡಿದ ತಕ್ಷಣ ಅಯ್ಯಮ್ಮ ಚೆನ್ನಾಗಾಗ್ಬಿಟ್ಟವಳೆ. ಹಲ್ಲೆಲೂಯಾ. ಇವತ್ತು ಗನ್ನಿಂದ ಗಾಸ್ಪಲ್ ಅಂತೇಳಿ ಒಂದು ಸೇವೆ ಮಾಡ್ತಿದ್ದಾರೆ ಅವರು. ಅಂಥ ಕ್ರೂರಿಗಳನ್ನು ಬದಲಾಯಿಸುವಂಥ ಶಕ್ತಿ ದೇವರ ವಾಕ್ಯಕ್ಕೆ, ವಾಗ್ದಾನಕ್ಕಿದೆ. ನನ್ನ ಗಂಡ ಬದಲಾವಣೆ ಆಗಬೇಕು, ನನ್ನ ಮಗನ ಬದಲಾವಣೆ ಆಗಬೇಕು, ನನ್ನ ಹೆಂಡತಿ ಬದಲಾವಣೆ ಆಗಬೇಕು ಅಂತೇಳಿ ವಾಕ್ಯ ಇಟ್ಟು ಪ್ರಾರ್ಥನೆ ಮಾಡ್ರಿ. ಕಾಯಿಲೆ ಇದೆಯಾ, ಯೇಸುವೇ ನಿಮ್ಮ ಗಾಯದಿಂದ ನಾನು ಗುಣವಾದೆ ಅಂತ ಹೇಳ್ರಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಒಬ್ಬ ಶತಾಧಿಪತಿ ಕೇಳ್ತಿದ್ದಾನೆ, ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಿದ್ದಾನೆ ಒಂದೇ ಮಾತು, ನನ್ನ ಹಾಳಿಗೆ ಪಾರ್ಶ್ವವಾಯು ರೋಗಿಯಪ್ಪ, ಎಲ್ಲೆಲ್ಲ ತೋರಿಸದೆ ಆಗ್ಲಿಲ್ಲ, ನನ್ನ ಹಾಳಿಗೆ ಪ್ರಾರ್ಥನೆ ಮಾಡು ಅಂತ ಕೇಳ್ತಾರೆ. ಒಂದು ಮಾತು ಹೇಳಿದರೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ನಿಮ್ಮ ಮನೆಗೆ ಬರ್ತೀನಯ್ಯ, ಆಳ್ ನೋಡಕ್ಕೆ ನಾನೇ ಬರ್ತೀನಿ. ಅದಕ್ಕೆ ಆ ಶತಾಧಿಪತಿ ಅಧಿಕಾರಿ ಹೇಳಿದಂಥ ಮಾತು ಅದ್ಭುತವಾದಂಥ ಮಾತು. ಏನಂತ ಹೇಳಿದ್ ಗೊತ್ತಾ? ನನ್ನ ಮನೆಗೆ ಬರುವಂತಹ ಯೋಗ್ಯತೆ ನನಗಿಲ್ಲ ಸ್ವಾಮಿ, ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಹಾಳಿಗೆ ಗುಣವಾಗುವುದು, ನನ್ನ ಹಾಳಿಗೆ ಗುಣ ಆಗ್ತದೆ. ಎಷ್ಟು ಜನ ನಂಬ್ತೀರ? ಯೇಸು ಒಂದು ಮಾತು ಹೇಳಿದ್ರೆ ಚೇಂಜ್ ಆಗುತ್ತಂತೆ. ಹಲ್ಲೆಲೂಯಾ. ಒಂದೇ ಮಾತು. ನಿಮ್ಮ ಮನೇಲಿ ಚೇಂಜ್ ಆಗೋದಕ್ಕೆ ಒಂದೇ ಮಾತು, ನಿಮ್ಮ ಬಿಡುಗಡೆ ಆಗೋದಕ್ಕೆ ಒಂದೇ ಮಾತು, ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಒಂದೇ ಮಾತು. ಆಮೇನ್. ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಒಂದೇ ಮಾತು. ಅದು ಯಾವುದು? ಯೇಸುವಿನ ಮಾತು. ಯೇಸು ಸ್ವಾಮಿ ಹೇಳಿದಂಥ ವಾಗ್ದಾನ ನಿಮ್ಮನ್ನು ಕುರಿತಾಗಿ ಏನು ಹೇಳಿದ್ದಾನೆ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ರಿ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾರೆ. ಆಮೇನ್. ಆಚೆ ಕಡೆ ಇರುವಂಥವ್ರಿಗೆ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಆಗೋದಕ್ಕೆ ಯಾರ ಮಾತು? ಪ್ರವಾದಿಗಳ ಮಾತು ಚೇಂಜ್ ಆಗ್ಬೋದು. ಪ್ರವಾದಿಗಳ ಮಾತು ಚೇಂಜ್ ಆಗುತ್ತೆ, ದೇವರ ಮಾತು ಚೇಂಜ್ ಆಗಲ್ಲ. ಯೇಸು ಸ್ವಾಮಿನೇ ದೇವರೇ ಹೇಳ್ತಾರೆ, ಅವನಿಗೆ ಪಾಸ್ಟ್ ಮುಖಾಂತರ ಹೇಳ್ತಾರೆ, ಅವತ್ತು ನಾಳೆ ಸಾಯಿಸ್ತೀನಿ ಅಂತ ಹೇಳು ಅಂತ ಹೇಳ್ತಾರೆ. ಅವ್ರು ತಪ್ಪಾಯ್ತಪ್ಪ ನನ್ಗೆ ಕ್ಷಮಿಸ್ಬಿಡು ಅಂದಾಗ ಮತ್ತೆ ಬಂದು ಹೇಳಿದಾಗ ಕ್ಷಮಿಸಂದ ತಕ್ಷಣ ನಾನು ಮತ್ತೆ ಅವನು ಸಾಯಿಸಲ್ಲ ಅಂತ ಹೇಳು ಅಂತಾರೆ. ಪ್ರವಾದನೆ ಚೇಂಜ್ ಆಗುತ್ತೆ, ಬಟ್ ವಾಕ್ಯ ಚೇಂಜ್ ಆಗಲ್ಲ. ನಿರಂತರವಾಗಿರುವಂಥ ಪರಿಶುದ್ಧವಾದ ವಾಕ್ಯಗಳು, ಪರಲೋಕದಿಂದ ಬಂದ ವಾಕ್ಯಗಳು, ಮನುಷ್ಯರಿಗಾಗಿ ಬಂದಂಥ ವಾಕ್ಯಗಳು, ಮನುಷ್ಯನ ನೋಡುವಂಥ ವಾಕ್ಯಗಳು, ಕಣ್ಣೀರು ಒರೆಸುವಂಥ ವಾಕ್ಯಗಳು, ಕಟ್ಟುವಂಥ ವಾಕ್ಯಗಳು, ಜೀವವುಳ್ಳ ವಾಕ್ಯ ಕರ್ತನ ವಾಕ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮುಂದಾಗಿ ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಸಮಸ್ತಗೂ ಆಧಾರನು. ಗಮನಿಸಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೂ ಆಧಾರವು ಆಗಿದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇವರ ವಾಕ್ಯ ನಮ್ಮೆಲ್ಲರಿಗೂ ಆಧಾರ, ಎಲ್ಲರಿಗೂ ಶಕ್ತಿ ಕೊಡುವಂಥದ್ದಾಗಿದೆ. ಆಮೇಲೆ ಸಮಸ್ತ ಎಲ್ಲದಕ್ಕೂ ಆಧಾರ.
ಅನೇಕ ಜನ ಹೇಳ್ತಾರೆ, ನಿನಗೇನು ಆಧಾರಪ್ಪ? ನನ್ನ ಮಕ್ಕಳೇ ನನಗೆ ಆಧಾರ. ಮಕ್ಕಳ ವಯಸ್ಸು ಬಂದಾಗ ಒದ್ದು ಹೊರಗಡೆ ಹಾಕಿರ್ತಾರೆ. ಆಧಾರ ಮಕ್ಕಳಲ್ಲ. ಮಕ್ಕಳು ಚೇಂಜ್ ಆಗ್ಬೋದು, ನನ್ನ ಗಂಡನೇ ನನಗೆ ಆಧಾರ ಇಲ್ಲ. ವಯಸ್ಸಾಯ್ತು, ಸತ್ತೋಗ್ತಾರೆ. ಆಮೇನ್. ಹೆಂಡ್ತಿನೇ ಆಧಾರ ಇಲ್ಲ. ನಿನ್ನ ಸಂಬಳನೇ ಆಧಾರ ಇಲ್ಲ. ನಿನ್ನ ಆಸ್ತಿನೇ ಆಧಾರ. ಯಾವುದೋ ಕೇಸ್ ಬಿದ್ದು ಹೋಗ್ಬಿಡ್ತದೆ. ಯಾವ್ದು ಆಧಾರ? ಯಾವಾಗಲೂ ನಮ್ಮ ಜೀವಿತದಲ್ಲಿರುವಂಥದ್ದು ದೇವರ ವಾಕ್ಯವೇ ನನಗೆ ಆಧಾರ. ಆಮೇಲೆ ಜೊರಗಳೇ, ಸಮಸ್ತಕ್ಕೆ ಯಾವ್ದು ಆಧಾರ? ನನ್ನ ಎಲ್ಲ ಸಮಸ್ತಕ್ಕೂ ಸಮಸ್ಯೆ ಪರಿಹಾರ ಮಾಡೋಕ್ಕೂ, ಆಶ್ರಯ ಮಾಡೋಕ್ಕೂ, ನರ್ಸೋದಕ್ಕೂ, ನಿಲ್ಲೋದಕ್ಕೂ, ಪೋಷಣೆ ಮಾಡೋದಕ್ಕೂ ದೇವರ ವಾಕ್ಯವೇ ಆಧಾರ. ದೇವರ ಮಹಿಮೆ ಆಗಲೇ. ಹಲ್ಲೆಲೂಯ. ಯಾರಿಗಾಧಾರ ಇದು? ಸಮಸ್ತಕ್ಕೂ. ಆಮೆನ್, ಆಮೆನ್. ಎಷ್ಟು ಜನ ಹೇಳ್ತೀರಾ ನನ್ನ ಎಲ್ಲದಕ್ಕೂ ದೇವರ ವಾಕ್ಯವೇ ಆಧಾರ? ಜೋರಾಗಿ ಹೇಳ್ರಿ, ಏನಂತ ಹೇಳ್ತೀರಾ? ಹಲ್ಲೆಲೂಯ. ನಾಗರಾಜ್ ಬ್ರದರ್, ನಿನ್ನ ಕಾರೇ ನಿನಗೆ ಆಧಾರ. ಒಂದು ದಿವಸ ಕಾರ್ ಎತ್ಕೊಂಡು ಹೋಗ್ಬೋದು, ಕಾರ್ ಇಲ್ದಿರ ಆಗ್ಬೋದು. ಕಾರ್ ಇಲ್ಲ ಅಂದ್ರೆ ಬದುಕಿಸೋದಕ್ಕೆ ಒಬ್ಬರಿದ್ದಾರೆ. ಯಾರವರು? ಏಸಪ್ಪನೇ ಆಧಾರ ಮಾಡ್ಕೋ. ಕಾರ್ ಓಡ್ದಿರ ಹೋಗ್ಲಿ, ನಡೆಸೋರು ಅವರಾಗಿದ್ದಾರೆ. ಹಲ್ಲೆಲೂಯ. ನಿನಗಾದ್ರೂ ಕಾರ್ ಇದೆ, ಗುಬ್ಬಚ್ಚಿ ಕಾರೇ ಇಲ್ಲ. ಆಮೇಲೆ ಗುಬ್ಬಚ್ಚಿ ಕಾರ್ ಇದೆಯಾ? ಟ್ರೈನ್ ಇದೆಯಾ? ಫ್ಲೈಟ್ ಇದೆಯಾ? 5 ಎಕರೆ ಜಮೀನು ಇದೆಯಾ? ಯಾವುದಕ್ಕೆ? ಗುಬ್ಬಚ್ಚಿಗೆ. ಆಮೇಲೆ ಪಾರಿವಾಳಗೆ, ಕಾಗೆಗಳಿಗೆ, ಗೂಬಿಗಳಿಗೆ ಅದಕ್ಕೆ ಯಾವುದು ಸಂಪಾದನೆ ಇಲ್ಲ. ಯಾವ ಕಂಪ್ನಿ ಕೆಲಸಕ್ಕೂ ಹೋಗಲ್ಲ. ಪಾರಿವಾಳ ಮಕ್ಕದಂತ ಅಂದ ನಿಮಗೂ ನಮಗೂ ಇಲ್ಲ. ಆಮೇಲೆ ನಾವು ಫೇರ್ ಲವ್ಲಿ ಹಾಕ್ಕೊಂತೀವಿ, ಅವು ಮಕನೇ ತೊಳಿಯಲ್ಲ. ಯಾವ ಪಾರಿವಾಳಗಳಾಗಿ ಗುಬ್ಬಚ್ಚಿಗಳಾಗಿ ಎಷ್ಟು ಮುದ್ದಾಗಿರ್ತದೆ ಗೊತ್ತಾ? ಸ್ನಾನ ಮಾಡಿ ನಾವು ಇಲ್ಲ ಅಂದ್ರೆ ನಮ್ಮ ಮಕ ನೋಡೋಕ್ಕಾಗಲ್ಲ. ಗುಬ್ಬಚ್ಚಿಗಳು ಅವೆಲ್ಲ ಸ್ನಾನ ಮಾಡಿಲ್ಲ ಅಂದ್ರೆ ನೋಡಿ ಮುದ್ದಾಗಿರ್ತವೆ. ಕಾರಣ ಎಂದರೆ ಅದನ್ನು ಪೋಷಣೆ ಮಾಡೋದು ದೇವರಾಗಿದ್ದಾನೆ. ಅವು ಜೀವಿಸೋದು ದೇವರ ಆತ್ಮದಲ್ಲಿ ನೆನೆಸುವಂಥದ್ದಾಗಿರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಎಷ್ಟು ಜನ ನಂಬಿಕೆ ಇದೆ ಈ ವಾಕ್ಯ ನನ್ನ ನಡೆಸುತ್ತೆ ಅಂತೇಳಿ? ಆಮೆನ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಒಬ್ಬ ಸಾಯ್ತಿರಂತ ವ್ಯಕ್ತಿನ ಬದುಕಿಸೋದು ದೇವರ ವಾಕ್ಯವಾಗಿದೆ. ಇದು ನಿಮಗೆ ಹೇಳಿದ್ದೀನಿ ಆಲ್ರೆಡಿ ಒಂದ್ಸತಿ. ಮಧುರೆಯಲ್ಲಿ ನಡೆದಂಥ ಗೌರ್ಮೆಂಟ್ ಹಾಸ್ಪಿಟಲ್ ನಡೆದಂಥ ಕಾರ್ಯ. ಈತನು ಫುಲ್ ಸೀರಿಯಸ್ ಆಗಿಬಿಟ್ಟಿದ್ದಾನೆ. ಏನೋ ಕಾಯಿಲೆ ಬಂದು ಎಲ್ಲ ಹೋಗ್ಬಿಟ್ಟವೆ. ಒಂದೊಂದು ನಿಮಿಷಕ್ಕೂ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ ಡಾಕ್ಟ್ರೆ, ಅದು ನೋವು ಇದು ನೋವು ಕಿರ್ಚುತ್ತಾನೆ ಇರ್ತಾನೆ. ಪೇಷಂಟ್ಗಳೆಲ್ಲ ಭಯ ಬೀಳ್ತಾರೆ. ನರ್ಸ್ಗಳೆಲ್ಲ ಹೋಗ್ಬಿಟ್ಟು ಡಾಕ್ಟ್ರಿಗೆ ಹೇಳೋದು, ಸಾರ್ ಅದನ್ನ ಕಿರ್ಚ್ತಾವನೆ ಸಾರ್, ಯಾರು ಇರೋಕ್ಕಾಗ್ತಲ್ಲ ನೋಡಿ ಸಾರ್ ಅಂದಾಗ ಡಾಕ್ಟ್ರ್ ಹೇಳ್ದೆ, ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ಸತ್ತೋಗ್ತಾನೆ ಅತ್ನು. ಹಂಗೆ ಸಾಯಕ್ಕೆ ಮುಂಚೆ ಹಂಗೆ ಕಿರ್ಚೋದು, ಸುಮ್ಮನೆ ಎದ್ಬಿಟ್ಟು ಹೋಗ್ರಿ ಅಂದರು. ಅವ್ರಿಗೆ ಮಕ್ಕಳು ಕೂಡ ಹೇಳ್ಬಿಟ್ರು, ಬಂಧುಗಳಿಗೆಲ್ಲ ಹೇಳ್ಬಿಟ್ರು, ಎಲ್ಲ ರೆಡಿ ಮಾಡ್ಕೊಳ್ರಪ್ಪ, ಅದನ್ನು ಟೈಮ್ ಮುಗಿದೋಗಿದೆ, ಅದನ್ನು ಸತ್ತೋಗ್ತಾನೆ ಅಂತೇಳಿ. ಆದರೂ ಮಾತ್ರ ಈತನ ಗೊತ್ತಿಲ್ಲ, ಯಾರಿಗೆ ಪೇಷಂಟ್ಗೆ ಸತ್ತೋಗ್ತಾನೆ ಗೊತ್ತಿಲ್ಲ. ಈತನ ಮಾತ್ರ ಅಯ್ಯೋ ಅದು ನೋವು ಇದು ನೋವು ಇರೋಕ್ಕಾಗ್ತಾ ಇಲ್ಲ ಅಂತ ಒದ್ದಾಡ್ತಾನೆ ಹಾಸಿಗೆ ಮೇಲೆ. ಪಾಪ ನಮ್ಮ ಚರ್ಚ್ ಅವರು ಯಾರೋ ಎಷ್ಟು ನಮ್ಮದವರು ಟ್ರ್ಯಾಕ್ಸ್ ಎತ್ಕೊಂಡು ಎಲ್ಲ ಕಡೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ಈತನ ಅಯ್ಯಯ್ಯೋ ಅಮ್ಮಮ್ಮ ಅಯ್ಯೋ ಅಂತ ಹೇಳ್ತಾನೆ ಇದ್ದಾನೆ. ಅಪ್ಪ ನೀವು ಏಸು ಗುಣಪಡಿಸ್ತಾರಪ್ಪ ಅಂತ ಹೇಳಿಬಿಟ್ಟಿದ್ದೆ, ಟ್ರ್ಯಾಕ್ಸ್ ಕೊಟ್ಬಿಟ್ಟು ಹೋದ್ರೆ. ಹೌದಾ ಅಂತೇಳಿ ವಾಕ್ಯ ತೆಗೆದುಕೊಂಡು ಮತ್ತಾಯನ ಬರೆಸುವಂತೆ 11ನೇ ಅಧ್ಯಾಯ 28-29 ವಾಕ್ಯ ಓದಿದ್ರೆ, ಆ ವಾಕ್ಯದಲ್ಲಿದೆ, ಟ್ರ್ಯಾಕ್ಸಲ್ಲಿದೆ. ಮತ್ತಾಯನ ಬರೆಸುವಂತೆ 11:28-29. ಎಲ್ಲ ಕಷ್ಟಪಡೋವರೇ ಹೊರವತ್ತವರೇ ನೀವೆಲ್ಲ ನನ್ನ ಬಳಿಗೆ ಬಂದರೆ ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತೇಳಿ ಈ ವಾಕ್ಯನ ಓದಿ, ನಿಜವಾಗ್ಲೂ ನನಗೆ ವಿಶ್ರಾಂತಿ ಕೊಡ್ತೀನಪ್ಪ ದೇವರೇ ಅಂತೇಳಿ, ನಿನಗೆ ವಾಕ್ಯ ಗಟ್ಟಿಯಾಗಿ ಹಿಡ್ಕಪ್ಪ ಅಂತ ಹೇಳ್ಬಿಟ್ಟು ಪ್ರೇಯರ್ ಕೂಡ ಮಾಡಿಲ್ಲ ಅದನ್ನ ಹೇಳ್ಬಿಟ್ಟು ಹೋಗ್ಬಿಟ್ಟ. ಇದನ್ನು ಸ್ಟಾರ್ಟ್ ಮಾಡ್ಕೊಂಡ ಏನಂತೇಳಿ ಡಾಕ್ಟ್ರನ್ನ ಕರೆಯೋದು ಬಿಟ್ಬಿಟ್ಟ. ಏಸಪ್ಪ ಈ ವಾಕ್ಯದ ಪ್ರಕಾರ ನನಗೆ ಗುಣಪಡಿಸಪ್ಪ, ಏಸಪ್ಪ ಈ ವಾಕ್ಯದ ಪ್ರಕಾರ ನಾನು ನಡೆಸಪ್ಪ, ಈ ವಾಕ್ಯ ಸತ್ಯವಾದ್ರೆ ನನ್ನ ಜೀವ ಕೊಡಪ್ಪ ಅಂತ ಇದು ಸ್ಟಾರ್ಟ್. ನರ್ಸ್ಗಳಿಗೆಲ್ಲ ಚೇಂಜ್ ಆಯ್ತು.
ಇದೇನಾಯ್ತು, ಇಷ್ಟೊತ್ತು ಡಾಕ್ಟ್ರೇ ಕಾಪಾಡು ಅಂತ ಇದ್ದ. ಇವಾಗ ಏನು ಹೇಳ್ತಾವನೆ, ಏಸಪ್ಪ ನಿನ್ನ ವಾಕ್ಯ ನನ್ನನ್ನು ಕಾಪಾಡಲಿ, ಯೇಸುವೆ ನಿನ್ನ ಗಾಯದಿಂದ ನನ್ನ ಗುಣ ಆಗಲಿ, ನಾನು ನಂಬ್ತೀನಿ ಅಂತ ಹೇಳ್ದ. ಯಾವ ಪಾಸ್ಟ್ರು, ಪವರ್ಫುಲ್ ಪಾಸ್ಟ್ರು ಕೈ ಇಟ್ಟು ಪ್ರೇಯರ್ ಮಾಡಿಲ್ಲ, ಯಾರು ಅವ್ರಿಗೆ ಹಿಂಗೆ ಮಾಡಬೇಕು ಅಂತ ಹೇಳಿಲ್ಲ. ಆ ವಾಕ್ಯನ ಓದ್ದ, ನಂಬ್ದ ಅಷ್ಟೇ. ನೋವೆಲ್ಲ ಬಿಡುಗಡೆ ಆಗ್ಬಿಡ್ತೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಿಡುಗಡೆ ಆದ್ಮೇಲೆ ಏನು ಮಾಡ್ದ, ಸೈಲೆಂಟ್ ಆಗ್ಬಿಟ್ಟ. ಇವ್ರು ಅಂದ್ಕೊಂಡ್ರು ಎಲ್ಲ ಪ್ರಾಣ ಹೋಗ್ತಾ ಇದೆ ಪುಸ್ ಅಂತ ಅಂದ್ಕೊಂಡಿದ್ರು. ಈತನಿಗೆ ಮತ್ತೆ ನಾನು ಚೆನ್ನಾಗ್ಬಿಟ್ಟಿದ್ದೀನಿ ಅಂದ್ಬಿಟ್ರೆ ಡಾಕ್ಟರ್ಗಳು ಮತ್ತೆ ಟೆಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಆ ಟೆಸ್ಟು ಈ ಟೆಸ್ಟ್ ಅಂತೇಳಿ ನಿಧಾನವಾಗಿ ಆಚೆ ಕಡೆ ಬಂದು ಕಾಂಪೌಂಡಿಗಿರಿ ಇವ್ರ ಹತ್ರ ಕಾಸು ತಗೊಂಡು ಮನೆಗೆ ಹೋಗ್ಬಿಟ್ಟ. ಅವ್ರ ಊರಿಗೆ ಹೋಗ್ಬಿಟ್ಟ, ಬಸ್ಸಲ್ಲಿ ಹತ್ತಿ ಮನೆಗೆ ಹೋದ ತಕ್ಷಣ ಊರ ಬಾಗಿಲಲ್ಲಿ ಹುಟ್ಟಿ ಬಾ ಅಂತೇಳಿ ಬೋರ್ಡ್ ಹಾಕವ್ರೆ. ಮತ್ತೆ ಹುಟ್ಟಿ ಬಾ ಹಾಕಿದ್ದಾರೆ. ಇನ್ನು ಕೆಲವೆಡೆ ರೆಸ್ಟ್ ಇನ್ ಪೀಸ್, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಫೋಟೋ ಹಾಕ್ಬಿಟ್ಟವ್ರೆ. ಗುಣಿ ಹೊಡಿಯವ್ರು ಹೊಡಿತಾವ್ರೆ, ಪೆಂಡಲ್ ಹಾಕ್ಬಿಟ್ಟವ್ರೆ. ನೆಂಟ್ರುಗಳೆಲ್ಲ ಹೂನಾರ್ಗಳು ಎತ್ಕೊಂಬರ್ತಾವ್ರೆ. ಎಲ್ಲ ಎತ್ಕೊಂಬಂದು ಫೋಟೋ ಎತ್ಕೊಂಡು ಅಳ್ತೀನಿ, ನೆನ್ ಆ ಬಾಡಿ ಎತ್ಕೊಂಬರ್ಬೇಕು. ಅಷ್ಟೊತ್ತಿಗೆ ಹೋಗ್ಬಿಟ್ಟು ಇತ್ತು ನಿಂತ್ಕೊಂಡು ನೋಡ್ತಾವನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದನ್ನು ಬದುಕಿಸಿದ್ದು ಯಾರು? ಏಸಪ್ಪನ ವಾಕ್ಯ. ಹಲ್ಲೆಲೂಯಾ, ಚಪ್ಪಳ ದೇವರ ಮಹಿಮೆಗೆ ಜೋರಾಗಿ. ಥ್ಯಾಂಕ್ ಯು ಜೀಸಸ್, ಆಮೆನ್. ನಮ್ಮ ದೇವರು ಒಳ್ಳೆ ದೇವರಾಗಿದೆ. ನಿನ್ನನ್ನು ನನ್ನ ಬದುಕಿಸೋದಕ್ಕೆ ಈ ವಾಕ್ಯವನ್ನು ಬರೆದಿದ್ದಾರೆ. ಇಲ್ಲಿ ಕೆಲವರು ಭಯ ಬೀಳ್ತಾ ಇರಬಹುದು, ನಾನು ಸತ್ತು ಹೋಗ್ತೇನೆ ಅಂತ. ಭಯ ಪಡಬೇಡ್ರಿ, ನೀನು ಸಾಯಬಾರ್ದಂತನೇ ಈ ವಾಕ್ಯ ಸಾಕ್ಷಿಗಳು ಹೇಳ್ತಾ ಇರೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಗೋಪಾಲಪ್ಪ ನಿನಗೇನು ಆಗಲ್ಲ, ನೀನು ಬದುಕ್ತೀಯಾ. ಆಮೆನ್, ಹಲ್ಲೆಲೂಯಾ. ಈ ವಾಕ್ಯ ಎಂಬ ದೇವದೂತ ನಿನ್ನ ಮರಣಕ್ಕೆ ಹೋಗದಾಗೆ ಕಾಪಾಡುವಂತ ಶಕ್ತಿ ಇದೆ. ಕೀರ್ತನೆಗಳು 107:20 ವಾಕ್ಯ ಓದ್ರಿ. ಆತನು ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು. ಆಮೆನ್. ಸಮಾಧಿಗೆ ಸೇರದಂತೆ ಮಾಡಿದನು. ಆಮೆನ್. ವಾಕ್ಯ ಗಮನಿಸಿದ್ರ? ವಾಕ್ಯ ಎಂಬ ದೇವದೂತನ ಕಳಿಸಿ ನಿನ್ನನ್ನ ಗುಣಪಡಿಸಿ ಸಮಾಧಿಗೆ ಸೇರದ ಹಾಗೆ ಮಾಡಿದನು. ಈ ವಾಕ್ಯ ಇವತ್ತು ಇದೆ, ಈ ವಾಕ್ಯ ಇನ್ನೂ ಇದೆ. ಜನ ನಂತರ ಈ ವಾಕ್ಯ ನನ್ನನ್ನು ಸಮಾಧಿಗೆ ಸೇರಿಸಿದಾಗ ನಡೆಸುತ್ತೆ ಅಂತೇಳಿ. ಡಾಕ್ಟರ್ಗಳು ಹೇಳಿರ್ಬೋದು ನೀನು ಸತ್ತೋಗ್ತೀಯ ಅಂತ, ಡಾಕ್ಟರ್ಗಳು ಹೇಳಿರ್ಬೋದು ನೀನು ಉದ್ಧಾರ ನಿನ್ನ ಉಳಿಯಲ್ಲ ಅಂತ. ಆಮೆನ್. ಮಂತ್ರವಾದಿಗಳು ಹೇಳ್ಬೋದು ನಿನ್ನ ಮನೇಲಿ ದೊಡ್ಡ ಪ್ರಾಣ ಹೋಗುತ್ತೆ ಅಂತೇಳಿ. ಏನಂತ ಹೇಳಿರ್ತಾರೆ? ದೊಡ್ಡ ಪ್ರಾಣ ಅಂದರೆ ಯಾವ್ದನ ಹೋಗ್ಬೋದು, ಎಲ್ರಿಗೂ ದೊಡ್ಡ ಪ್ರಾಣ ಇದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬುಡ್ಬುಡ್ಕೊಂಡು ಸುಮ್ಮನೆ ಬರ್ತಾನ ಹಳ್ಳಿ ಕಡೆ ಮನೆಗಳ ಕಡೆ, ಮಂತ್ರವಾದಿ ಸುಮ್ಮನೆ ಹೇಳ್ತಾನ. ಅವನು ಬಂಡವಾಳ ಮಾಡೋದೇನು ಗೊತ್ತಾ? ನಮಗೆ ಭಯ ಹಾಕ್ಸಿ, ಜನಗಳಿಗೆ ಭಯ ಹಾಕ್ಸಿ ಅವನು ಬಂಡವಾಳ ಮಾಡ್ಕೊತಾನೆ. ಆಮೆನ್. ಏನು ಮಾಡ್ಕೊಳ್ತಾನೆ? ಮಂತ್ರವಾದಿಗೆ ಏನು ಬಂಡವಾಳ? ನಮ್ಮ ಭಯವೇ ಅವನಿಗೆ ಬಂಡವಾಳ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಅವನ ಮನೆಗೆ ಬಂದು ಸುಮ್ಮನೆ ಹೋಗಲ್ಲ. ಈ ಇಂట్లో ಏಮುಂದಿ ಅಂತ ಹೇಳಲ್ಲ, ఏమో ఉంది ಅಂತೇಳಿ ನಿಮ್ಮ ತಲೆಯಲ್ಲಿ ಹಾಕ್ಬಿಟ್ಟು ಹೋಗ್ತಾನೆ. రాత్రిలోనే ఏమో ఉందంట ఏముండొస్ను ఏమవుతుందో. అమ్మా తల్లే పెద్ద ప్రాణం పోతుందమ్మా, అది ముగీతు. ఏమో ఉందంట, పెద్ద ప్రాణం పోతుందంట. ఏమో ఉందంట, ఏమి పరిహారమో 101 రూపాయలు అవుతుందమ్మా ప్రాణానికి. అంతేనా? ఎంత? 101 రూపాయలు అంతేనా? నా ప్రభువే రాప్ప నా యజమానుడా, 101 రూపాయలు ఇస్తాం కాదు, 101 కాదు 500 రూపాయలు ఇస్తాను, బాగా చేసిపో. ఏమి లేదు. ಏನು ಬೀಜ ಹಾಕಿದ್ನೋ ತಿರ್ಗಾ ಅವನು ಏನೋ ಒಂದು ನಿಂಬೆಕಾಯಿ ಕೊಟ್ಟು ఇప్పుడు ಸರಿపోయింది ಅಂದ್ಬಿಟ್ಟು 500 ರೂಪಾಯಿ ತಗೊಂಡು ಹೋಗ್ತಾನೆ. ನೀನು 500 ರೂಪಾಯಿ ಕೊಡಕ್ಕೆ ಮುಂಚೆ ಅವನು ಎಲ್ಲ ಹೇಳ್ತಾನೆ, మీ ఇంట్లో ఏమో ఉంది అంద. ಅವ್ರ తಲೆಯಲ್ಲಿ బీజ ಹಾಕ್ಬಿಟ್ಟ. అయ్యో ఏముందు చూడప్ప, ఏం పరిహారమో 500 రూపాయలు అవుతుంది. ಏನಕ್ಕೆ 500 ರೂಪಾಯಿ? ಏನು ಅವನು ಬೀಜವನ್ನು ಹಾಕಿದ್ನೋ, ಭಯಮ್ಮ ಬೀಜವನ್ನು ಮತ್ತೆ ತಗೊಂಡು ಹೋಗೋದಕ್ಕೆ ಅವ್ನಿಗೆ ಏನು ಕೊಡಬೇಕು? 500 ರೂಪಾಯಿ ಕೊಟ್ಟ ಮೇಲೆ ನಿಂಬೆಕಾಯಿ ನಿಲ್ಲಿಬಿಟ್ಟು ಸೇರ್ಪಾಯಿ ಬಿಡು.
అబ్బా అವಾಗ నెమ్మది. పోతే పోనీ కప్ప, నీవు వచ్చేటప్పుడు ఉండేదంతా చెప్పిస్తే ఇప్పుడు సమాధానం ఉంది. ನೀವು చెప్పిన ಮಿಂಟಿಗೆ ಇಲ್ಲಿ ಟ್ರಿಕ್ಸ್ ಇಷ್ಟೇ. ನೀನು ಬಯಸ್ತಾರೆ, ಬಂಡವಾಳ ಮಾಡ್ಕೊತಾರೆ, ಹೋಗೋವಾಗ ಇವ್ರು ಸರಿపోయింది ಪೋ ಅಂತಾರೆ. ಆಮೇಲೆ ಆಲ್ರೆಡಿ ಸರಿ ಇತ್ತು, ಸರಿ ಹೋಗಿದ್ದನ್ನು ಕೆಡಿಸಿದ್ದು ಯಾರು? ಸರಿ ಹೋಗಿದ್ದನ್ನ ಚೆನ್ನಾಗಿದ್ದನ್ನು ಕೆಡಿಸಿದ್ದು ಯಾರಪ್ಪ? ఆచారప్ప నీకు చాలా అనుభవము. చెడిపోయింది, బాగుండింది, చెడిపోయింది ఎవరు? ఏమని చెప్పా? వాళ్ళు నెమ్మది ఆరామంగా ఉండే, తినేటప్పుడు పోయింది, మీ ఇంట్లో ఏమో ఉందని చెప్పేసి. హల్లెలూయా, ప్రైజ్ ది లార్డ్, ప్రైజ్ ది లార్డ్, హల్లెలూయಾ. ಎಲ್ಲದಕ್ಕೂ ಮೀರಿದ್ದು ಕಾಪಾಡುವಂಥದ್ದು ದೇವರ ವಾಕ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೀರ್ತನೆಗಳು 119:5ನೇ ವಾಕ್ಯದಲ್ಲಿ ನೋಡುವಾಗ, ನಿನ್ನ ನಿಬಂಧನೆಗಳನ್ನು ಕೈಗೊಳ್ಳುವುದರಲ್ಲಿ ನಾನು ಸ್ಥಿರ ಮನಸ್ಸುಳ್ಳವನಾಗಿ. 119:105ನೇ ವಾಕ್ಯ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ಆಮೆನ್. ನಮ್ಮ ಜೀವಿತಕ್ಕೆ ವಾಕ್ಯ ಬೆಳಕಾಗಿರಬೇಕು. ಬೆಳಕಿರೋ ಜಾಗದಲ್ಲಿ ಚೆನ್ನಾಗಿ ನಡಿಬಹುದು. ಕತ್ಲಿದ್ದಾಗ ಏನಿರಬೇಕು? ಬೆಳಕು ಬೇಕೇ ಬೇಕು. ಆ ಬೆಳಕೆ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್. ನನ್ನ ಜೀವಿತದಲ್ಲಿ ನಡೆಯೋಕ್ಕೆ ಆಗಲ್ಲ, ನನ್ನ ಜೀವಿತ ಮುಗಿತನ್ನೋರಿಗೆ ಒಂದು ಗಮನಿಸಿರಿ, ವಾಕ್ಯದಲ್ಲಿ ಬೆಳಕಿದೆ. ವಾಕ್ಯವನ್ನು ಧ್ಯಾನಿಸಿರಿ, ವಾಕ್ಯವನ್ನು ಕೈಗೊಂಡು ನಡೀರಿ, ಆ ವಾಕ್ಯ ನಿಮ್ಮನ್ನು ನಡೆಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೋಬನ ಗ್ರಂಥ 29ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ ಓದ್ರಿ. ಯೋಬನ ಗ್ರಂಥ 29, 3 ಮತ್ತು 4ನೇ ವಾಕ್ಯ. ಆತನ ಯೇಸು ಕ್ರಿಸ್ತನ ದೀಪವು ನನ್ನ ತಲೆ ಮೇಲೆ ಪ್ರಕಾಶಿಸುತ್ತೆ. ಆತನ ಬೆಳಕಿನಿಂದ ಕತ್ತಲಲ್ಲಿ ಸಂಚರಿಸುತ್ತಿದ್ದೇನು. ಆಮೆನ್, ಆಮೆನ್. ಕೆಲವರು ಬೇಟೆ ಹೋಗ್ತಾರೆ. ವೇಣು ಬ್ರದರ್ ಅವ್ರ ಅಣ್ಣ ಬೇಟೆ ಆಡೋದು. ಬೇಟೆ ಆಡೋವಾಗ ಏನು ಕಟ್ಕೊಳ್ತಾರಪ್ಪ ವೇಣು ಬ್ರದರ್? ನೆತ್ತಿಗೆ ಇದ್ದೀರಾ? ಬೇಟೆಗೆ ಹೋಗ್ತಿರಲ್ಲ, ಜನ ಹೋಗ್ತಾರಲ್ಲ ಬೇಟೆಗೆ ಹೋಗ್ಬೇಕಾದ್ರೆ ಕತ್ಲಲ್ಲಿ ಏನು ಕಟ್ಕೊಳ್ತಾರೆ? ಎಣ್ಣೆ ಬುಡ್ಡಿ ಇಟ್ಕೊಂಡು ನಾನು ಹಂದಿ ನೋಡಿತೀನಿ, ಮಲಗಲಿಡಿತೀನಿ ಅಂತ ಹೋಗ್ತಾರಾ? ಇಲ್ಲ, ಏನು ಹಾಕ್ಕೊಂತಾರೆ? ನೆತ್ತಿ ಬ್ಯಾಟ್ರಿ ಅಂತ ಬರುತ್ತೆ. ಆ ನೆತ್ತಿ ಬ್ಯಾಟ್ರಿ ನೆತ್ತಿಗೆ ಹಾಕ್ಕೊಂಡು ಹೋಗಿದ್ರೆ ಆ ಬೇಟೆ ಆಡಕ್ಕೆ ಹೋಗ್ತಾರೆ ಅನೇಕ ರಾತ್ರಿ ಹೊತ್ತು. ಆಮೇನ್, ಆಮೇನ್. ಇಲ್ಲಿ ವಾಕ್ಯ ಏನು ಹೇಳುತ್ತಂದ್ರೆ, ಆತನ ದೀಪವು ನನ್ನ ತಲೆ ಮೇಲೆ ಪ್ರಕಾಶಿಸುತ್ತದೆ. ಹೇಳ್ರಿ, ಆತನ ದೀಪವು ನನ್ನ ತಲೆ ಮೇಲೆ ಪ್ರಕಾಶಿಸುತ್ತದೆ. ಆತನ ಬೆಳಕಿನಿಂದ ಕತ್ತಲಲ್ಲಿ ಟಾರ್ಚು ಇದ್ರೆ ದಾರಿ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕತ್ತಲು ತುಂಬಿಕೊಂಡಿದ್ದಾಗ, ಕತ್ತಲು ಕವಿದುಕೊಂಡಾಗ, ಭಯ ತುಂಬಿಕೊಂಡಿದ್ದಾಗ, ಮರಣ ತುಂಬಿಕೊಂಡಿದ್ದಾಗ ನಮಗೆ ಬೆಳಕಾಗಿ ಬರೋದು ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ವಾಕ್ಯವು ನಮಗೇನಾಗಿದೆ? ಬೆಳಕಾಗಿದೆ. ಯೋಬನು ಯಾಕೆ ಇದನ್ನು ಹೇಳ್ತಾನಂದ್ರೆ, ಯೋಬನ ಜೀವಿತ ಕತ್ತಲು ತುಂಬಿಕೊಂಡಿದೆ. ದೊಡ್ಡ ಕೋಟ್ಯಾಧಿಪತಿ, 10 ಜನ ಮಕ್ಕಳು, 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು, ಕೋಟ್ಯಾಧಿಪತಿ, ದೊಡ್ಡ ಶ್ರೀಮಂತ. ಒಂದೇ ದಿವಸ ಮಕ್ಕಳು ಸತ್ತೋಗ್ಬಿಟ್ರು, ಆಸ್ತಿ ಪಾಸ್ತಿ ಹೋಗ್ಬಿಡ್ತು, ಎಲ್ಲ ಹೋಯ್ತು. ಇವನಿಗೂ ಕಾಯಿಲೆ ಬಂದ್ಬಿಡ್ತು, ಮೈಯೆಲ್ಲ ಗೀವು ರಕ್ತ ಸುರಿತದೆ. ಈ ಬೋಕಿ ಅಂತಾರಲ್ಲ, ಅದು ಎತ್ಕೊಂಡು ಗೀಚ್ತಾನೆ. ಊರಲ್ಲಿ ಅಷ್ಟು ದೊಡ್ಡ ಶ್ರೀಮಂತ, ಅಷ್ಟು ದೊಡ್ಡ ಭಕ್ತ. ಸ್ವಂತ ಹೆಂಡತಿ ನಿನ್ನ ದೇವ್ರನ್ನ ಬೈದ್ಬಿಟ್ಟು ಹೋಗ ಅಯ್ಯೋ ಅಂದ್ಬಿಟ್ಟು ಹೋಗ್ಬಿಟ್ಲು. ಹಲ್ಲೆಲೂಯಾ. ಇಂತಹ ಸಮಯದಲ್ಲಿ ಆತನ ಹೇಳ್ತಾನೆ, ನನ್ನ ಇಂತಹ ಕಷ್ಟದಲ್ಲಿ, ಇಂತಹ ನೋವಿನಲ್ಲಿ, ಇಂತಹ ಕತ್ತಲಲ್ಲಿ ವಾಸ ಮಾಡೋದು ನನಗೆ ನನ್ನ ಜೀವಿತ ಮುಗೀತು ಅಂದಾಗ ದೇವರು 2ರಷ್ಟು ಆಶೀರ್ವಾದ ಮಾಡಿದ್ರು. ಆಸ್ತಿ 2ರಷ್ಟು ಆಯಿತು, ಹೆಂಡತಿ ಒಬ್ಬಳೇ ಇದ್ಲು. ಆಮೇಲೆ ಹೇಳ್ಬಿಟ್ರು ಅದಕ್ಕೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಕ್ಕಳು ಮರಿ ಮತ್ತೆ ಎಲ್ಲವೂ ಚೆನ್ನಾಗಾಯ್ತು. ಆಮೇನ್, ಆಮೇನ್, ಹಲ್ಲೆಲೂಯಾ. ಯೋಬನ ಜೀವಿತದಲ್ಲಿ ಕತ್ತಲು ತುಂಬಿಕೊಂತು. ಆದರೆ ಹೇಳ್ತಾನೆ, ನನ್ನ ಜೀವಿತದಲ್ಲಿ ದೇವರು ಬೆಳಕಾಗಿ ಬಂದ. ಆತನ ವಾಗ್ದಾನಗಳು ನನಗೆ ಬೆಳಕಾಗಿ ಬಂತು. ಅದರಿಂದ ಇದ್ದ ಆಸ್ತಿ 2ರಷ್ಟು ಆಶೀರ್ವಾದ ಹೊಂದ್ಕೊಳ್ತು. ಆಮೇನ್, ಆಮೇನ್,
ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ವಾಗ್ದಾನಗಳು ಯಾವತ್ತೂ ಕಿತ್ತು ಹೋಗೋದಿಲ್ಲ. ವಾಗ್ದಾನಗಳು ಯಾವಾಗಲೂ ನಮ್ಮನ್ನು ನಡೆಸುವಂಥದ್ದಾಗಿರ್ತದೆ. ಕೀರ್ತನೆಗಳು 19:130 ವಾಕ್ಯ. ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ಜ್ಞಾನಹೀನರಿಗೆ ಏನಾಗ್ತದೆ? ಜ್ಞಾನೋದಯವಾಗುವುದು. ಜ್ಞಾನೋದಯ, ಜ್ಞಾನವಂತರಾಗಬೇಕು. ಆಮೆನ್. ನಿಮ್ಮ ಮಕ್ಕಳನ್ನ ಡೈಲಿ ಬೆಳಗ್ಗೆ ಸಾಯಂಕಾಲ ನೀವು ಓದ್ರಿ, ನಿಮ್ಮ ಮಕ್ಕಳನ್ನ ಓದ್ಸಕ್ಕೆ ಹೇಳ್ರಿ. ಏನಾಗ್ತಾರೆ ಗೊತ್ತಾ? ಜ್ಞಾನೋದಯವಾಗ್ತದೆ. ಆಮೆನ್. ನನ್ನ ಲೈಫ್ ಸ್ಟೈಲ್, ನಾನು ಕಾಲೇಜಿಗೆ ಹೋಗ್ತಾ ಇರಬೇಕಾದ್ರೆ ನಾನು ಎಲ್ಲ ಬುಕ್ಸು ಪಕ್ಕದಲ್ಲಿದ್ದರೂ ಸಹ, ಯಾವ ಸಬ್ಜೆಕ್ಟ್ ನಾಳೆ ಎಕ್ಸಾಮ್ ಇದ್ರೂ, ಎಷ್ಟು ಎಕ್ಸಾಮ್ ಇದ್ರೂ, ಯಾವುದೇ ಸೀರಿಯಸ್ ಆಗಿದ್ರೂ ಫಸ್ಟ್ ನಾನು ಎಲ್ಲ ಬುಕ್ಗಳ ಪಕ್ಕದಲ್ಲಿ ಏನಿಟ್ಕೊಳ್ತಾ ಇದ್ದೆ ಅಂದರೆ ನನ್ನ ಜೀವಿತದಲ್ಲಿ ಓದ್ಬಿಟ್ಟು ನಂತರ ಬೇರೆ ಪುಸ್ತಕನ ಓದಕ್ಕೆ ಹೋಗ್ತಾ ಇದ್ದೆ. ನಾನು ಒಬ್ಬನೇ ಕೂತ್ಕೊಂಡು ಈ ಬೈಬಲನ್ನು ಓದಿ ಪ್ರಾರ್ಥನೆ ಮಾಡಿ ಒಂದು ಹಾಡು ಹೇಳಿ ನಂತರ ಬೇರೆ ಪುಸ್ತಕ ಓದ್ತಾ ಇದ್ದೆ. ಎಷ್ಟು ಅದ್ಭುತ ಅಂದರೆ, ಎಕ್ಸಾಮಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಯಾವ ಪ್ರಶ್ನೆ ಎಕ್ಸಾಮಲ್ಲಿ ಬರ್ತಾ ಇತ್ತೋ ಅದನ್ನೇ ನಾನು ಓದ್ತಾ ಇದ್ದೆ. ಆಮೆನ್. ಪ್ರೈಸ್ ದ ಲಾರ್ಡ್. ದೇವ್ರ ದಯಿಂದ ನಾನು ಪಾಸ್ ಆದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಓದುವಂತಹ ಮಕ್ಕಳಿಗೆ ಜ್ಞಾಪಕದಲ್ಲಿಟ್ಕೊಳ್ರಿ, ಅವೆಲ್ಲ ದೊಡ್ಡ ವಿಷಯ ಅಲ್ಲ. ಏನೋ ನನಗೆ ಅರ್ಥ ಆಗ್ತಾಯಿಲ್ಲ, ಇನ್ನೊಂದು ದೇವ್ರ ಆತ್ಮ ಕರೆಸ್ಕೋ, ದೇವ್ರ ವಾಕ್ಯ ಫಸ್ಟ್ ಓದು, ನಂತರ ಆ ಪುಸ್ತಕ ಓದು. ಆ ಟೀಚರ್ ನಿನಗೆ ಬೋಧನೆ ಟೀಚ್ ಮಾಡಿದ ಅರ್ಥ ಆಗದಿರ್ಬೋದು, ಹೋಲಿ ಸ್ಪಿರಿಟ್ ನಿಮ್ಗೆ ಟೀಚ್ ಮಾಡ್ತಾನೆ, ಪರಿಶುದ್ಧಾತ್ಮ ನಿಂಗೆ ಬೋಧನೆ ಮಾಡ್ತಾನೆ, ನಿನಗೇನು ಬೇಕೋ ಅದನ್ನು ಕೊಡುವಂತನಾಗಿರ್ತಾನೆ, ನಿನ್ನನ್ನು ಜ್ಞಾನವಂತನಾಗಿ ಮಾರ್ಪಡಿಸ್ತಾನೆ. ಅದಕ್ಕೆ ಗಂಡ ಹೆಂಡತಿ ಹೇಳೋದು, ನಿಮ್ಮ ಮಕ್ಕಳನ್ನು ನಿಮ್ಮ ಜೊತೆಲೆ ಕರ್ಕೊಂಬನ್ರಿ. ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕಾದ್ರೆ ಸಭೆಯಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳಬೇಕು, ವಾಕ್ಯವನ್ನು ಓದಬೇಕು, ಅವಾಗ ಬುದ್ಧಿವಂತರಾಗ್ತಾರೆ. ನೀನು ಹಿಸ್ಟ್ರಿ ಹೋಗೋದ್ರಿಂದ, ಮ್ಯಾಥಮೆಟಿಕ್ಸ್ ಓದೋದ್ರಿಂದ ಬುದ್ಧಿವಂತರಲ್ಲ, ಅದು ಲೋಕದ ಜ್ಞಾನ ಅಷ್ಟೇ. ಆದರೆ ಎಲ್ಲ ಜ್ಞಾನಕ್ಕಿಂತ ದೊಡ್ಡ ಜ್ಞಾನ ದೇವರ ಜ್ಞಾನವಾಗಿದೆ. ಇದು ಮೂಢನಂಬಿಕೆ ಅಲ್ಲ. ಎಲ್ಲ ಜ್ಞಾನಕ್ಕಿಂತ ದೊಡ್ಡ ಜ್ಞಾನವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಆಮೆನ್. ಆಮೆನ್. ಇಲ್ಲಿ ಎಷ್ಟು ಜನ ಓದಿದ್ದೀರಪ್ಪ? 4ನೇ ಕ್ಲಾಸ್ ಓದಿದ ಪಾಠ ಇವಾಗ ನಿನಗೆ ಅನುಕೂಲ ಇದೆಯಾ? ನೀನು ಎಷ್ಟನೇ ಕ್ಲಾಸ್ ಓದ್ತಿರೋದು? ಮಂಜಮ್ಮಗಳು ಡಿಗ್ರಿ ಫೈನಲ್ ಇಯರ್. ನಾನು ಕೇಳ್ತಿರೋದು 4ನೇ ಕ್ಲಾಸ್ ಪಾಠ. 4ನೇ ಕ್ಲಾಸ್ ಪಾಠ ಏನಿತ್ತು? ರೈಮ್ಸ್ ಇತ್ತಾ? ಆಮೇಲೆ ಗೊತ್ತಿಲ್ಲ. ಯಾಕೆ ನಿಮ್ಮಪ್ಪ ನಿಮ್ಮಮ್ಮ ನೀನು ಕಾಲೇಜ್ ಕಳಿಸಿದ್ದಕ್ಕೇನಾ? ಏನಕ್ಕಮ್ಮ ಕಳಿಸಿದ್ದು? ಚೆನ್ನಾಗಿ ಓದ್ಲಿ ಅಂತೇಳಿ. ಎಲ್ಲಿ ಚೆನ್ನಾಗಿ ಓದ್ಲು? ಚೆನ್ನಾಗಿ ಓದ್ತಾ ಇದೆಯಲ್ಲಮ್ಮ ನೀನು? ಚೆನ್ನಾಗಿ ಓದ್ತಾ ಇದೆಯಾ ಇಲ್ವಾ? ಓದ್ತಾ ಇದೆಯಾ? ಮತ್ತೆ ಈ 4ನೇ ಕ್ಲಾಸ್ ಪಾಠ ಹೇಳು. ಅಲ್ಲಯ್ಯ, ಇದಾಗುತ್ತಾ? ಯಾರು ಹೇಳಕ್ಕಾಗಲ್ಲ. ಯಾಕೆ ಹೇಳಿ? ಆ ವರ್ಷದ ಪಾಠ ಆ ವರ್ಷಕ್ಕೆ. ಆಮೆನ್. ಪ್ರೈಸ್ ದ ಲಾರ್ಡ್. ಈಗ ನಾನು ಡಿಗ್ರಿ ಮುಗ್ದಿದ್ದೆ, ಮದುವೆ ಆಗಿ ಇಬ್ಬರು ಮಕ್ಕಳು. ನಾನು ಡಿಗ್ರಿದು ಹೇಳಂದ್ರೆ ಹೇಳ್ತೀನಾ? ಯಾಕೆ ಹೇಳಲ್ಲ ಅಂದ್ರೆ ಅದು ನನಗೇನು ಪ್ರಯೋಜನ ಇಲ್ಲ. ಬಟ್ ಇದು ಯಾವಾಗಲೂ ನನಗೆ ಪ್ರಯೋಜನ ಇದೆ. ನನಗೂ ನನ್ನ ಕುಟುಂಬಕ್ಕೆ ಇದು ಪ್ರಯೋಜನ ಇದೆ. ಇದು ನನ್ನ ನಡೆಸುತ್ತೆ. ಹಲ್ಲೆಲೂಯಾ. 3ನೇ ಕ್ಲಾಸ್ ಪಾಠ ಮರ್ತೋದ್ರೂ ಪರವಾಗಿಲ್ಲ, ಆದರೆ ಕೀರ್ತನೆ ಪಾಠ ಮಾತ್ರ ಮರಿಬಾರ್ದು. ಆಮೆನ್. ನಂಜನಗೂಡಿನ ರಸಬಾಳೆ ಇವ್ಯಾವುದು ನಮ್ಮ ಜೀವನಕ್ಕೆ ಹಾಳಾಗಲ್ಲ. 1 2 ಬಾಳೆಲೆ 2 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟ, 9 10 ಎಲೆ ಮುದ್ರೆ ಸುತ್ತಿಟ್ಟು. ಇಷ್ಟೇ ಊಟದ ಆಟ. ಯಾವತ್ತಾದ್ರೂ ಮಾಡಿದ್ದೀರಾ? ಇಲ್ಲ.
ಆದರೆ ಇದು ಆವತ್ತಿನ ವರ್ಷಕ್ಕೆ ಆ ದಿನಕ್ಕೆ ಮಾತ್ರ ಆ ಪಾಠ, ಮೇಷ್ಟ್ರಗಳನ್ನ ಮೆಚ್ಚೋದಕ್ಕೆ ಅಷ್ಟು ಬಿಟ್ಟರೆ ನಮ್ಮ ಜೀವಿತಗಳನ್ನ ನಡೆಸೋದಂಥದ್ದು ದೇವರ ವಾಕ್ಯವಾಗಿದೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ದೇವರ ವಾಕ್ಯ ಗೊತ್ತಾ? ಗರ್ಭದಲ್ಲಿದ್ದಾಗಲೇ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ನಿಲ್ಲುತ್ತೆ ವಾಕ್ಯ ಗೊತ್ತಾ? ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲೆಂಡ್ ಆಗುತ್ತೆ ಗೊತ್ತಾ? ಪರಲೋಕದಲ್ಲಿ ಇರೋವರೆಗೂ ನಮ್ಮ ಜೊತೆಲೇ ಇರ್ತದೆ. ನಿರಂತರ ನಿತ್ಯವೂ ಇರುವಂಥದ್ದು ಯಾವುದಂದ್ರೆ ದೇವರ ವಾಕ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯದಿಂದ ಎಲ್ಲವನ್ನ ಜಯಿಸಬಹುದು. ಒಂದೇ ಒಂದು ವಾಕ್ಯ ಹೇಳಿ ಮುಗಿಸ್ತೀನಿ ನಾನು. ಪ್ರಕಟಣೆ 11ನೇ ವಾಕ್ಯ. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಆಮೆನ್. ಅವರ ಪ್ರಾಣದ ಮೇಲೆ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆದೆ ಯಜ್ಞದ ಕುರಿಯಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದನು. ಹಲ್ಲೆಲೂಯ. ನಾವು ಜಯ ಹೊಂದಬೇಕಾದ್ರೆ ದೇವರ ಜಯವನ್ನು ಹೊಂದಿದ್ದೇವೆ. ಯೇಸುವಿನ ರಕ್ತದಿಂದ ಜಯವನ್ನು ಹೊಂದಿದ್ದೇವೆ. ಆಮೆನ್. ದೇವರು ನಿಮ್ಮೆಲ್ಲರನ್ನು ಆಶ್ರಯಿಸಲಿ. ರಾತ್ರಿ ಆಗಲೇ ಧ್ಯಾನ ಮಾಡೋನು ಎಷ್ಟೋ ಧನ್ಯನು. ಆಮೆನ್. ಈಗ ವಾಕ್ಯ ಬೈಬಲ್ ಬೇಕಾ ಬೇಡವಾ? ಎಷ್ಟು ಜನ ಬೈಬಲ್ ತಗೊಂಬಂದಿದ್ದೀರಾ? ಬೈಬಲ್ ತಲೆದಿಂಬಿಟ್ಕೊಂಡ್ರೆ ಏನಾದ್ರು ಪ್ರಯೋಜನ ಇದೆಯಾ? ಎಲ್ಲಾನು ವಾಕ್ಯದಲ್ಲಿ ಇದೆಯಾ? ಬೈಬಲ್ ತಲೆದಿಂಬಿಟ್ಕೊಂಡ್ರೆ ಎದೆ ಮೇಲೆ ಇಟ್ಕೊಂಡ್ರೆ ಒಳ್ಳೇದು ಅಂತಿದೆಯಾ? ಇಲ್ಲ. ಬೈಬಲನ್ನು ರಾತ್ರಿ ಆಗಲಿ ಧ್ಯಾನ ಮಾಡೋದ್ರಿಂದ ನಿನಗೆ ಒಳ್ಳೇದಾಗುತ್ತೆ. ಅದು ಯಾರೇ ಆಗಿರ್ಬೋದು, ಆ ಹೊಸಬರು ಹಳಬರು ಸೇವಕರು ಯಾರೇ ಆಗಿರಲಿ, ನಿಮ್ಮ ಜೀವಿತದಲ್ಲಿ ವಾಕ್ಯ ಇದ್ದಿದ್ದೆ ಆದರೆ ಅದು ಆಶ್ಚರ್ಯಕರವಾಗಿರ್ತದೆ. ಆಮೆನ್. ದೇವರು ನಿಮ್ಮನ್ನೆಲ್ಲರೂ ಆಶ್ರಯಿಸಲಿ.